6:30 ಆಗೋಯ್ತು. ಟಿವಿ ಕೂಡ ಆನ್ ಆಯ್ತು. ಸುಷ್ಮಾ ಟಿವಿಲಿ ಬಂದಾಯ್ತು. ಇನ್ಯಾಕ್ ತಡ, ನಮ್ ಕಾರ್ಯಕ್ರಮನ ಶುರು ಮಾಡೋಣ. ಆಫೀಸ್ ಕೆಲಸದಲ್ಲೇ ಬ್ಯುಸಿ ಆಗಿರೋ ಅಪ್ಪ, ಟಿವಿ ನೋಡ್ತಾ ಸಮಯ ಕಳೆಯೋ ಅಮ್ಮ, ಫೇಸ್ಬುಕ್ ಅಲ್ಲಿ ಸ್ಟಡೀಸ್ ಬುಕ್ಸ್ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾರ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಸ್ಪೆಷಲ್ ಪಾರ್ಟ್ನರ್ ಉದಯಂ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತಿ ಸೆನ್ಶತ್ ಹಾಗೂ ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಬರಲಿ ಜಬರ್ದಸ್ತ್ ಚಪ್ಪಾಳೆ. ಈಗ ನಮ್ಮ ಅತಿಥಿಗಳನ್ನ ಕರೆಯೋ ಸಮಯ. ನಮ್ಗೆಲ್ಲ ಈಗಲೂ ನಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ. ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಟೀಚರ್ಸ್ ಡೇ, ಫ್ರೆಂಡ್ಶಿಪ್ಸ್ ಡೇ, ಸ್ಕೂಲ್ ಡೇ. ಅವೆಲ್ಲ ನೆನಪಾಗೋದಕ್ಕೆ ಕಾರಣ ಆ ಕ್ಷಣಗಳನ್ನ ನಾವು ಫುಲ್ ಆಗಿ ಜೀವಿಸಿರ್ತೀವಿ. ಇದೇ ರೀತಿ ನೆನಪುಗಳ ಬೆನ್ ಹತ್ತಿರೋ ಒಂದು ಸಿನಿಮಾನೇ ಮಾಲ್ಗುಡಿ ಡೇಸ್. ಇವತ್ತು ಆ ಚಿತ್ರದ ನಾಯಕ ಹಾಗೂ ನಾಯಕಿ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಂದನವನದ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಹಾಗೂ ವೆರಿ ಪ್ರಿಟಿ ಗ್ರೀಷ್ಮಾ. ಬಂಡಲೂರ ಬಂಡರೆಲ್ಲ ಬಂದು ಕೇಳಿ ಬಾಂಗಡ, ದಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಭಂಗಿ ನೋಡಿ ಮಂಗನಾಗಿ ಹೋಗಬೇಡ ನಂಗಡ, ಅಂಗಭಂಗವಾದ ಮೇಲೆ ಬಾಯಿ ಬೊಂಬಡ. ದಿನದಿಂದ ಕಾಯ್ತಿದ್ವಿ ಸರ್. ಜಿ ಕನ್ನಡ ಶೋ ಅಂದ ಮೇಲೆ ಅಲ್ಲಿ ವಿಜಯ ರಾಘವೇಂದ್ರ ಅವ್ರು ಇನ್ನೂ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ಯಾಕೆ ಇಷ್ಟು ತಡ ಮಾಡ್ಬಿಟ್ರಿ? ನಾನು ಬಹಳ ದಿವಸದಿಂದ ನೋಡ್ತಾ ಇದ್ದೆ, ಟಿವಿಲಿ ನೋಡ್ತಾ ಇದ್ದೆ, ಜೊತೆಗೆ ನಾನು ಆಡ್ತಿದ್ದೆ. ಸೊ ಇಲ್ಲಿ ಹೋಗಿ ಆಡ್ಬೇಕು, ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಕಾಯ್ತಿದ್ದೆ. ಆದ್ರೆ ಇವತ್ತು ಅದೃಷ್ಟ ಬಂದಿದೆ. ಯಾಕಂದ್ರೆ ಮಾಲ್ಗುಡಿ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ. ಫುಲ್ ಸ್ವಲ್ಪ ಟೆನ್ಷನ್ ರಿಲೀಫ್ ಆಯ್ತಲ್ಲ ಇವಾಗ. ಎಲ್ಲ ಅದ್ರ ಬಗ್ಗೆ ಸುತ್ತಾಡಿ ಓಡಾಡಿ ಬಳಲಿ ಬೆಂಡಾಗಿ ಸೊ ಈ ಕತೆ ತಗೊಂಡ್ ಬಂದಾಗ ಈ ತರ ಒಂದು ಪಾತ್ರ ಇದೆ ಸರ್. ಇಡೀ ಸಿನಿಮಾ ನೀವು ಆ 75 ವರ್ಷದ ಪಾತ್ರ ಮಾಡ್ಬೇಕು, ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಜೊತೆಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು 16 ವರ್ಷದ ಹುಡುಗನ ಪಾತ್ರ ಮಾಡ್ಬೇಕು ಅಂತ ಎರಡೂ ಹೇಳ್ತಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಾರಲ್ಲ ಆ ಕ್ಯಾರೆಕ್ಟರ್ ಅಲ್ಲಿ, ಎಷ್ಟು ಚೆನ್ನಾಗಿ ಕಾಣ್ತೀರಾ ನಿಜವಾಗ್ಲು. ಅಂಡ್ ಅದಕ್ಕೋಸ್ಕರ ನೀವ್ ವೇಟ್ ಕೂಡ ಲೂಸ್ ಮಾಡಿದ್ರಲ್ಲ. ಎಷ್ಟು ಕೆಜಿ ಅಂತ ತಮ್ಮ ಬಾಯಲ್ಲೇ ಕೇಳಿದ್ರೆ 22 kg ಅಂತ ಅವ್ರು ಹೇಳಿದ್ರು. ಕಷ್ಟಪಟ್ಟು 19 kg ವರೆಗೂ ನಾನು ಕಳ್ಕೊಂಡೆ. ನಿಜವಾಗ್ಲೂ ಇದು ಎಫರ್ಟ್ಸ್ ಅಂದ್ರೆ ಐ ಆಮ್ ಶ್ಯೂರ್ ಮಾಲ್ಗುಡಿ ಡೇಸ್ ಅಂದ ತಕ್ಷಣ ಜನರಿಗೊಂದು ಖುಷಿ ಆಗುತ್ತೆ. ಆ ಖುಷಿಯ ಭಾಗಿ ನಾನು ಆಗ್ಬೇಕು ಅನ್ನೋದೊಂದು ಖಂಡಿತ. ಇದು ಒಂದು ಇತಿಹಾಸ ಬರೆಯೋ ಚಿತ್ರ ಆಗುತ್ತೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಗ್ರೀಷ್ಮಾ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಚಿನ್ನವರಿ ಮುತ್ತ ಅವ್ರ ಜೊತೆ ಆಕ್ಟ್ ಮಾಡಿದ್ದು? ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಸ್ವೀಟ್ ಇವರು. ಅಂಡ್ ಹಿ ವಾಸ್ ವೆರಿ ಸಪೋರ್ಟಿವ್ ಆನ್ ಸೆಟ್. ಆಲ್ ದ ವೆರಿ ಬೆಸ್ಟ್ ಗ್ರೀಷ್ಮಾ, ನಿಮ್ಗೂ ಕೂಡ. ಅಲ್ಲಿ ಒಂದು ಜಬರ್ದಸ್ತ್ ಚಪ್ಪಾಳೆ ವಿಜಯ ರಾಘವೇಂದ್ರ ಹಾಗೂ ಗ್ರೀಷ್ಮಾ ಅವ್ರಿಗೆ. ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಎರಡನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 2 ಲಕ್ಷ ರೂಪಾಯಿ. ಮೂರನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 3 ಲಕ್ಷ ರೂಪಾಯಿ. ಅಂಡ್ 4ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 4 ಲಕ್ಷ ರೂಪಾಯಿ. ಎಸ್, ಆ 4 ಸುತ್ತುಗಳನ್ನು ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ ಒಟ್ಟಾರೆ 10 ಲಕ್ಷ ರೂಪಾಯಿ. ಶುರು ಮಾಡೋಣ ನಮ್ಮ ಮೊದಲನೇ ಸುತ್ತಿನ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್. ಓಕೆ, ಮೊದಲನೇ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಪೇರೆಂಟ್ಸ್ ನ ಮಕ್ಕಳನ್ನ ಕರ್ಸ್ಬಿಡ್ತೀನಿ. ಓಕೆನಾ? ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲಿ ಭಾಗವಹಿಸಿರುವಂತ ಮುದ್ದಾದ ಮಕ್ಕಳನ್ನ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲಿ ಭಾಗವಹಿಸ್ತಿರುವಂತ ಮುದ್ದಾದ ತಾಯಂದ್ರನ್ನ. ಏನ್ ಅನ್ನಿಸ್ತಾ ಇದೆ, ಹೇಗ್ ಅನ್ನಿಸ್ತಾ ಇದೆ ಈ ಸುಂದರ ದೃಶ್ಯ ನೋಡಿದ್ಮೇಲೆ? ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇದೆ? ನಾವ್ ಅವ್ರಿಗೆ ಆಸೆ ತೋರಿಸದೇ ಇರ್ಲಿ ಅಂತ ನೀವೇ ಕೊಟ್ಬಿಟ್ಟಿದ್ದೀರಾ ಚಾಕ್ಲೇಟ್. ಎಸ್, ನಾನು ಅವರೆಲ್ಲ ಬರ್ತಾ ಇದ್ರು ಸರಿ, ಬರ್ತಾ ಕೈಯಲ್ಲಿ ನೋಡಿದಾಗ ನನಗೆ ಕಣ್ಣು ಅದರಿಂದ ಹೋಗ್ಲೇ ಇಲ್ಲ. ಕಣ್ಣರಲ್ಲಿ ಹೂ ಆಯ್ತು.
ಅಲ್ವಾ ಡೈರಿ ಮಿಲ್ಕ್ ನೋಡ್ತಿದ್ದಂಗೆ. ಹೌದು. ಆದ್ರೂ ನಂಗೆ ಈ ಸುಂದರವಾದ ಹುಡುಗಿರ್ ಬಂದಾಗ ಅವ್ರ ಮನ್ಸನ್ನ ನೋಯಿಸ್ಬಾರ್ದು ನೋಡಿ. ಅಯ್ಯಯ್ಯೋ. ಗ್ರೀಷ್ಮ ಏಯ್. ಗ್ರೀಷ್ಮ ಬಿಟ್ಕೊಡ್ಬಾರ್ದು, ನಾನ್ ನಿಮಗ್ ಕೊಡ್ತಾ ಇರೋದು. ಅಯ್ಯಯ್ಯೋ. ಹೊಟ್ಟೆ ನೋವು ಬರುತ್ತೆ ಕಂಡು. ನನಗೆ ಅವ್ನ ಕೊನೆಯನ್ನು ನೋಡಿದಾಗ ಏನಿಸ್ತು ಗೊತ್ತಾ, ಒಂದೇ ಒಂದು ಕಾರ್ಗೆ ಬ್ಯಾಟ್ರಿ ಕಮ್ಮಿ ಇರುತ್ತೆ, ಅದನ್ನ ಅನ್ನಕ್ಕೋಗಿ ಸೇರ್ಕೊಳ್ಳೋದು. ಅವ್ನು ನೋಡಿ ಎಲ್ಲೆಲ್ಲ ಹಚ್ಕೊಂಡ್ ಬಂದಿದ್ದಾನೆ. ಇವಾಗ ಏನಾದ್ರು 10 ನಿಮಿಷ ವಿಜಯ ರಾಘವೇಂದ್ರ ಅವ್ರಿಗೆ ಚಾಕ್ಲೇಟ್ ಕೊಡ್ದೇರ ಆಮೇಲೆ ಕೊಟ್ರೆ ಅವ್ರ ಗತಿ ಹಂಗೆ ಇರುತ್ತೆ ಅಂತ ತಿನ್ಬೇಕಲ್ಲ. ಆದ್ರೆ ಇವತ್ತು ನಿಮ್ಗೆ ಚಾಕ್ಲೇಟ್ ಕೊಡ್ತೀನಿ, ಯಾವ ತರ ಕೊಡ್ತೀನಿ ಅಂದ್ರೆ ಲೈಫಲ್ಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ವಿಷಯಕ್ಕೆ ಬರ್ತೀನಿ. ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ ಈ ಕಡೆ 3 ಜನ ತಾಯಂದ್ರಿದ್ದಾರೆ, 5 ಜನ ಮಕ್ಳಿದ್ದಾರೆ. ಈ ಕಡೆ 3 ಜನ ತಾಯಂದ್ರೆ ನಿಜವಾದ 3 ಜನ ಮಕ್ಳು ಆ ಕಡೆ ಇರ್ತಾರೆ. ಫಸ್ಟ್ 2 ತಾಯಂದ್ರನ್ನ ಆಯ್ಕೆ ಮಾಡ್ಕೊಂಡು ಮಕ್ಳ ಜೊತೆ ಮ್ಯಾಚ್ ಮಾಡ್ಬೇಕು. ಏನಾದ್ರೂ ಪರ್ಫೆಕ್ಟ್ ಮ್ಯಾಚ್ ನ ನೀವು ಮಾಡ್ಬಿಟ್ರೆ ಪ್ರತಿ ಸರಿಯಾದ ಮ್ಯಾಚ್ಗೆ ನಿಮ್ಗೆ ಸಿಗುತ್ತೆ 50,000 ರೂಪಾಯಿ. ಓಕೆ, ಶುರು ಮಾಡೋಣ ಹಂಗಾದ್ರೆ. ಓಕೆ, ಈಗ ಫಸ್ಟ್ ABC ಪೇರೆಂಟ್ಸ್ ಅಲ್ಲಿ ಮೊದಲನೇದಾಗಿ ಯಾವ ತಾಯಿನ ಸೆಲೆಕ್ಟ್ ಮಾಡ್ತೀರಿ? ಸಿ ಮಾಡೋಣ. ಸಿನಾ? Okay. Parent C on screen. Child 1. ಐ ಥಿಂಕ್ ದಿಸ್ ಒನ್. ಮ್ಯಾಚ್ ಮಾಡ್ತಾ ನೋಡಿ ಹೋಲಿಕೆ ಏನಾದ್ರೂ ಅನ್ನಿಸ್ತಾ ಇದೆಯಾ? ನೆಕ್ಸ್ಟ್ ನೋಡೋಣ. Child 2. ನೋನು ಇವರಲ್ಲ. ಅಲ್ಲ. ನೆಕ್ಸ್ಟ್. Child 3. ಅಲ್ವೇ ಅಲ್ಲ. ನಂಗೆ ಯಾಕೋ ಹೋಲಿಕೆ ಅನ್ನಿಸ್ತಾ ಇದೆಯಪ್ಪ ಕಣ್ಣು. ಚಾನ್ಸೇ ಇಲ್ಲ. ಬಂದ್ ಚಾಕ್ಲೇಟ್ ಕಿತ್ಕೊಂಡ್ಬಿಡ್ತೀನಿ ಇವಾಗ. Child 4. ಇವ್ರ ಮೇಲೆ ಒಂದು ಸಣ್ಣ ಒಂದು ಆಶಯ ಇದೆ. ಯಾ, ತುಂಬಾ ಬ್ಲಶ್ ಮಾಡ್ತಾ ಇದಾರೆ ಅವರು. ಹೌದು, ಇವ್ರು ಅದನ್ನು ಹೇಳ್ಕೊಟ್ಟಿರ್ತಾರೆ, ಬ್ಲಶ್ ಮಾಡಿ, ನೀವು ಬ್ಲಶ್ ಮಾಡಿ. ರಾಮ ಜೂನಿಯರ್ಸ್ ನೋಡ್ದಂಗೆ ಆಗ್ತಿದೆ ನನಗೆ. Child 5. ಸರ್, ಆ ಚಾಕ್ಲೇಟ್ ನ ಸೈಡ್ ಅಲ್ಲೆಲ್ಲ ಇರೋದು ನೋಡಿದ್ರೆ ಏನ್ ಅನ್ಸ್ತಾ ಇದೆ? ಅಲ್ಲಡೆ ಅಲ್ಲೇ ನಕ್ಬೇಡ ಬಿಡು, ನನಗೂ ಬೇಕು. ಐ ಥಿಂಕ್ ಇಟ್ಸ್ ಒನ್. ಐ ಥಿಂಕ್ ಇಟ್ಸ್ C4. 4. Child 4. ಕಣ್ ಹಾಗೆ ಇದೆ ಅಲ್ವಾ? ವಾಹ್, ನಿಮ್ ಸ್ಕೂಲಲ್ಲಿ ನಿಜ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದಾರಲ್ವಾ? ಅಮ್ಮ ಯಾರು? ಅಮ್ಮ ಬಂದಿದ್ರು, ಬಟ್ ಎಲ್ಲೋ ಅಂಗಡಿಗೆ ಹೋಗಿದ್ದಾರೆ. ಹೇಳ್ಕೊಟ್ಟಿದ್ದೀರಾ? ಇದೇ ಖುಷಿಲಿ ಒಂದ್ ಲಡ್ಡು ಬಂದು ನನ್ನ ಬಾಯಿಗೆ ಬಿದ್ದಿದೆ. ನಮ್ಮನ್ನು ಮಾತಾಡ್ಸ್ಬೋದಪ್ಪ. ನಿಮ್ನ ಏನ್ ಪ್ರಶ್ನೆ ಕೇಳಿ ನಾನು? ಹೋಗ್ಲಿ, ನಿಮ್ ಮಗಳು ಯಾರು ಅಂತ ಕೇಳ್ಬಿಡಿ. ಮಗ ಅಂತೂ ಇಲ್ಲ. ಅಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ಸಾಕು, ನಿಮ್ ನೋಡ್ತಾನೆ ಇರೋಣ ಅನ್ಸುತ್ತೆ. ನಮಗ್ ನಾನು ಯಾರು ಅಂತಾನೆ ಮರ್ತೋಗ್ತಾ ಇದೆ. ಈ ರೇಂಜ್ಗೆ ಟ್ರೈನಿಂಗ. ವಿಜಯ ರಾಘವೇಂದ್ರ ಅವರೇ ಬ್ಲಶ್ ಮಾಡ್ತಾ ಇದ್ದಾರೆ, ನಾಚಿಕೆ ಆಗೋಯ್ತು. ಓಕೆ, ಎಸ್. ಏನು C4. 4? ಏನ್ ಹೋಲಿಕೆ ಅನ್ನಿಸ್ತಾ ಇದೆ? ನೋಡಿದ ತಕ್ಷಣ ಒಂದು ಈ ಚೀಕ್ ಬೋನ್ ಇದೆ ಗೊತ್ತಾ, ಅದ್ರದ್ದೊಂದು ರಿಸೆಂಬ್ಲೆನ್ಸ್ ಅನ್ನಿಸ್ತು. ಓಕೆ, ಮೂಗು ಸೇಮ್ ಇದೆ. ಆಮೇಲೆ ಈ ಇಡೀ ಇದೊಂದು ಪೋರ್ಷನ್ ಬರುತ್ತೆ, ಇದು ಕಣ್ಣಿನ ಪೋರ್ಷನ್. ಹೌದು ಹೌದು. ಫ್ರೀಸ್ ಮಾಡ್ಲಾ? ಮಾಡಿ. C4? C4. ಶೋರ್. ಅಧ್ಯಕ್ಷರೇ, C4 ಅಂತ ಹೇಳ್ತಾ ಇದಾರೆ. ಇದು ಸರಿನಾ ತಪ್ಪ ತೋರಿಸಿ ಪ್ಲೀಸ್. ಶ್ರೀನಿವಾಸ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ಆಯ್ತಾ? ಎಲ್ಲೋ ಅಲ್ಪ ಸ್ವಲ್ಪ ಬರ್ತಿತ್ತು, ಆ ದಾರಿನೂ ಮುಚ್ಕೊಂಡ್ಬಿಟ್ರಲ್ಲ. ನೆಕ್ಸ್ಟ್ ಯಾವ ಪೇರೆಂಟ್ ನ ಸೆಲೆಕ್ಟ್ ಮಾಡ್ತೀರಿ? ಎನಾ ಬಿನಾ? ಐ ಥಿಂಕ್ ಐ ನೋ. ಎನಾ? ಶೋರ್. ಪೇರೆಂಟ್ ಎ ಆನ್ ಸ್ಕ್ರೀನ್. Child 1. ನೆಕ್ಸ್ಟ್ Child 2. ಇವರಲ್ಲ 2 ಅಲ್ಲ. 2 ಅಲ್ವಾ? ಶೋರ್. ನೋಡೋಣ. ಓಕೆ, Child 3. ಏನೋ ಬಿಟ್ಕೊಡಲ್ಲ. ಇವ್ರು ಸುಮ್ಮನೆ ಬಂದಿರೋದು. Child 4. ಕಳ್ಳಿ ಇವಳು
ಅವ್ರಿಗೂ ಇದೇ ಎಕ್ಸ್ಪ್ರೆಷನ್ ಕೊಟ್ಲು ನಮ್ಮಮ್ಮ ಅನ್ನೋದರ ಎಕ್ಸ್ಪ್ರೆಷನ್ ಕೊಟ್ಲು. ಓ ಅದಕ್ಕೆ ಮರಿ ಹೌದು. 5 ಅಯ್ಯ ಅಂದ ಏನು ನಿನ್ನ ಹೆಸರು? ಪ್ಲೀಸ್. ಅದು ಸ್ವಲ್ಪ ತಗೊಳ್ಳ ಇದು. ಚಾಕ್ಲೇಟ್ ಕಿತ್ಕೊಂಡ್ರ ಅಂಕಲ್ಲು? ಚಾಕ್ಲೇಟ್ ಕಿತ್ಕೊಂಡಿದ್ದು ಕಳ್ಸಿಲ್ಲ. ಚಾಕ್ಲೇಟ್ ಕಿತ್ಕೊಂಡ್ರ ಅಂಕಲ್ಲು? ವೀಕ್ಷಕರೇ, ಒಂದು ಪುಟ್ಟ ಹುಡುಗನ ಕೈಯಲ್ಲಿ ಚಾಕ್ಲೇಟ್ ಕಿತ್ತುಕೊಂಡ ಕ್ರೂರಿ ವಿಜಯ ರಾಘವೇಂದ್ರ ಅವರ ಮುಖವನ್ನ ಇವತ್ತು ಕಳಿಸಿದೆ ವೀಕ್ಷಕರೇ. ಬಿಕ್ಕಳಿಸಿ ಅಳ್ತಾ ಇದ್ದಾನೆ ಅವನು. ನಿಮ್ಮ ಕರುಳು ಕಿತ್ತು ಬರ್ಲಿಲ್ವಾ? ಅವನ್ ಶರ್ಟ್ ಮೇಲೆ ಬಿದ್ದಿದ್ದ ಚಾಕ್ಲೇಟ್ ತಗೊಂಡಿದ್ದ ನಾನು ಅವನ್. ಖಂಡಿತ ಇಲ್ಲ ವೀಕ್ಷಕರೇ, ನೋಡಿ ಅಷ್ಟು ಚಿಕ್ಕ ಮಗು ಕಣ್ಣಲ್ಲಿ ನೀರು ಬರ್ಸಿ ಚಾಕ್ಲೇಟ್ ಕಿತ್ಕೊಂಡ್ರ. ಚಾಕ್ಲೇಟ್ ಕಿತ್ಕೊಂಡ ನನ್ನ ಅಕ್ಕಂದ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಯಾವ ಮಗುನ ಫ್ರೀಸ್ ಮಾಡ್ತೀರಿ? 4 ಚೈಲ್ಡ್ 4. ಗ್ರೀಷ್ಮ, ಈ ಸಲ ಅವ್ರನ್ನ ಬಿಟ್ಬಿಡಿ ಆಯ್ತಾ? 2ನ ಮತ್ತೆ ತೋರಿಸ್ತೀರಾ? ಚೈಲ್ಡ್ 2. ನಂಗೆ 4 ಅಲ್ಲಿ 2 ಅಲ್ಲಿ ಕನ್ಫ್ಯೂಷನ್ ಇದೆ. ಹಾ, ಬಟ್ 2 ಮೂಗು ಐಬ್ರೋ ಶೇಪು ಸೇಮ್ ಅನ್ಸುತ್ತೆ. ಅಯ್ಯೋ, ಇದೆಲ್ಲ ಮ್ಯಾಪ್ ಆಗ್ಲೇ ಆಗ್ತೇಮ್ಮ. ನಾನು ಈ ಮ್ಯಾಪ್ ಎಲ್ಲ ವರ್ಕೌಟ್ GPS ಬೇರೆ ಕಡೆ ತಿರ್ಕೊಂಡ್ಬಿಡ್ತು. 2 ಲಾಕ್ ಮಾಡಿ. 2. ಓಕೆ, ವಿಜಯ್ ಅವ್ರಿಗೆ 4 ಅನ್ನಿಸ್ತಾ ಇದೆ. ಅಧ್ಯಕ್ಷರೇ, ಈ ಜಟಾಪಟಿಲಿ ಗೆಲ್ಲದ್ ಯಾರು ತೋರಿಸಿ. ಇದು ರೈಟಾ ರಾಂಗಾ? ಸ್ಲೋ ಆಗಿ ತಿರುಗೋದು ಟೆನ್ಷನ್ ಅಲ್ಲಿ. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಹೀರೋಯಿನ್ ನಿಮ್ಮ ಬೊಕ್ಕಸಕ್ಕೆ ಬರೋ ಹಾಗೆ ಮಾಡಿದ್ದಾರೆ. 50,000 ರೂಪಾಯಿ. ಥ್ಯಾಂಕ್ ಯು. ಈಗ ತುಂಬಾ 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 ಕ್ಯೂಟ್ ಆಗಿರೋ ಒಂದ್ ಮಗು ಫೋಟೋ ಬರುತ್ತೆ ಹಾ, ಸ್ಕ್ರೀನ್ ಮೇಲೆ. ಅದು ಯಾರು ಏನು ಎತ್ತ ಅಂತ ನೀವು ಗೆಸ್ ಮಾಡ್ತೀರಾ ಅಂತ ನೋಡೋಣ. ಓಕೆನಾ? ಅಧ್ಯಕ್ಷರೇ, ಫೋಟೋ ಪ್ಲೀಸ್. ಯಾರದು? ನೀವೇ ಅಲ್ವಾ? ಇವ್ರ? ಅದು ಕೃಷ್ಣ ಅಂತ ಇವ್ರೆ. ಪಕ್ಕದಲ್ಲಿರೋದು ಯಾರು? ಅದು ನಮ್ಮ ಅಕ್ಕ. ಏನ್ ಅಕೇಶನ್ ಅಲ್ಲಿ ತೆಗ್ದಿದ್ ಫೋಟೋ ಇದು? ಇದು ಇಸ್ಕಾನ್ ಅವರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಾ ಇದ್ರು ನಾವು ಸ್ಕೂಲಲ್ಲಿ ಇದ್ದಾಗ. ಆವಾಗ ನಮ್ಮ ಅಪ್ಪಾಜಿಗೆ ಈ ತರ ನಮ್ಗೆ ಫ್ಯಾನ್ಸಿ ಡ್ರೆಸ್ ಇದನ್ನ ರೆಡಿ ಮಾಡಿ ಕಳ್ಸೋರ್ನ. ಇದು ನಮ್ಮ ಅಕ್ಕ ವೀಣಾ ಅಂತ ಅವಳ ಹೆಸರು. ನಿಮ್ಮ ಮತ್ತೆ ಮುರಳಿ ಅವ್ರ ಬಗ್ಗೆ ತುಂಬಾ ಕೇಳಿದೀವಿ, ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಎಲ್ಲ. ನಿಮ್ಮ ಅಕ್ಕ ಬಗ್ಗೆ ನಾವು ತುಂಬಾ ಕಮ್ಮಿ ಕೇಳಿರೋದು. ಚೈಲ್ಡ್ಹುಡ್ ಅಂದ್ರೇನೆ ಅದು ನಮ್ಮ 3 ಜನ ಅಷ್ಟು ಬಹಳ ಕ್ಲೋಸ್ ನಿಟ್ ಆಗಿ ನಮ್ಮ ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿದ್ದು. ಆದ್ರೆ ನಾನು ಅವಳು ಜಗಳ ಆಡಿದೀವಿ, ಸುಮ್ನೆ ರೇಗಿಸ್ತಾ ಇದ್ದೆ, ಬೀಳ್ಸೋದು. ಅವಳಿಗೆ ಒಂದ್ಸಲ ಒಂದು ದೊಡ್ಡ ಇನ್ಸಿಡೆಂಟೇ ನಡೀತು. ದೊಡ್ಡದು ಅಂದ್ರೆ ಆವಾಗಿನ ನನ್ನ ವಯಸ್ಸಿಗೆ ದೊಡ್ಡ ಇನ್ಸಿಡೆಂಟೇ ಅದು. ಹಾಲಲ್ಲಿ ನಾವು ಯೂಶಲಿ ಮಲ್ಕೋಬೇಕಾರೆ ಹಾಲಲ್ಲಿ ಹಾಸಿಗೆಗಳು ಹಾಕೊಂಡು ಮಲ್ಕೊಳ್ಳೋದು. ಸರಿ, ಅವಳು ಮಲ್ಕೊಂಡಿದ್ಲು. ನಮ್ದು ಬರೀ ಕಪಿಚೇಷ್ಟೇನೆ. ನಾನು ನನ್ನ ತಮ್ಮ ಒಂದು ಕಡೆ ಕುತ್ಕೋತಿರಲ್ಲ, ತುಂಬಾ ಜಂಪ್ಗಳು ಮಾಡೋದು. ಈ ಇಂಗ್ಲಿಷ್ ಕುಂಫು ಗಿಂಫು ಎಲ್ಲ ನೋಡ್ಬಿಟ್ಟು ಜಂಪ್ ಮಾಡೋದು, ಎಲ್ಲ ಕಡೆ ಜಂಪ್ ಮಾಡೋದು, ಎಲ್ಲ ಕಾಂಪೌಂಡ್ ಇರೋದು, ಇದೆಲ್ಲ ಕೋತಿ ಚೇಷ್ಟೆಗಳು ಬಹಳ ಮಾಡ್ತಿದ್ವು. ಸೊ ಅವತ್ತೊಂದಿನ ಏನಾಯ್ತು, ನಾನು ಸೋಫಾಯಿಂದ ಎಗರಿ ಬ್ರೂಸ್ಲಿ ಅನ್ಕೊಂಡು ಕೆಳಗೆ ಬಿದ್ದೆ. ಬಿದ್ದ ತಕ್ಷಣ ಈ ಮಂಡಿ ಸೀದಾ ಅವಳ ಕೈಗೆ ಇಲ್ಲಿ ಇದ್ರ ಮೇಲೆ ಲ್ಯಾಂಡ್ ಆಯ್ತು. ಲ್ಯಾಂಡ್ ಆದ ತಕ್ಷಣ ಕಿಟಾರತ ಕಿರ್ಚ್ಕೊಂಡ್ಲು. ಗಾಬರಿ ಆಯ್ತು, ತುಂಬಾ ನೋವಲ್ಲಿದ್ಲು. ಫ್ರಾಕ್ಚರ್ ಏನೋ ಆಗಿತ್ತು ಅವಾಗ. ಅವಳಿಗೆ ಬಹಳ ನೋವಾಯ್ತು ಅವಳಿಗೆ. ಅವ್ರ ಕೈ ನೋವು ಈಗ ಹೇಗಿದೆ? ಅವಾಗ್ಲೇ ಸರಿ ಹೋಯ್ತು. ಆದ್ರೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೆ ನೀವೇ ಹೇಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವ್ರ ಹತ್ರನೇ ಕೇಳಿ ವಿಷಯನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಇವ್ರ ಮುಖ ಬೇರೆ ತುಂಬಾ ಇನ್ನೋಸೆಂಟು. ಏನ್ ಹೇಳಿದ್ರು ನಂಬಿಡ್ಬೇಕು. ಥ್ಯಾಂಕ್ ಯು. ಅವ್ನಿಗೆ ಇದ್ ಬಿಟ್ರೆ ಆಯ್ತು, ಊಟ ಬೇಡ, ಏನು ಬೇಡ. ಚಿಕ್ಕ ಹುಡುಗನಲ್ಲೂ ಅಷ್ಟೇ, ಈ ತರ ಒಂದ್ ಫುಲ್ ಬಾರ್ ತಗೊಂಡು ಪಕ್ಕದ ರೋಡ್ಗೆ ಹೋಗಿ ಒಬ್ನೇ ತಿನ್ಕೊಂಡ್ ಬರೋನು. ಮನೆಗ್ ಬಂದ್ರೆ ನಾವ್ಯಾರು ಕೇಳ್ತೀವಿ ಅಂತ. ನಾವು ಮಾತ್ರ ಅನ್ಕೊಳ್ಳೋದು ವಿಜಯ ರಾಘವೇಂದ್ರ ಅವ್ರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯವರು ಅಂತ. ಚಾಕ್ಲೇಟ್ ವಿಚಾರದಲ್ಲಿ ಮ್ಯಾನರ್ಸೇ ಇಲ್ಲ ನನಗೆ. ಒಳ್ಳೆತನ ಎಲ್ಲೋಗುತ್ತೆ ಸರ್ ಅದು. ಇವ್ರನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ನಾನು ಒಳಗಡೆ ಬಾಗ್ಲು ಹಾಕೊಂಡು ದೊಡ್ಡ ಬಾರ್ ಒಬ್ನೇ ತಿನ್ಬಿಟ್ಟು ಆಚೆ ಬರ್ತಾರೆ. ಮೇಡಮ್, ನಿಮ್ ಕೈಯಾರೆ ನೀವೇ ತಿನ್ನಿಸ್ಬಿಡಿ, ಯಾಕಂದ್ರೆ ನಮಗ್ ಹೊಟ್ಟೆ ನೋವು ಬರೋದಿಲ್ಲ. ಅವ್ನ ಫೇವ್ರೇಟ್ ಡಿಶ್ ತರ್ಲಿಲ್ಲ ಇವತ್ತು ನಾನು.
ಸೊ ಚಿನ್ನಾರಿ ಮುತ್ತಾಗಿ ನಮಗ್ ಗೊತ್ತು, ವೇರಿಯಸ್ ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ಅವ್ರನ್ನ ನೋಡಿದೀವಿ. ಬಟ್ ಚಿಕ್ಕಂದಿನಿಂದ ನೀವು ಅವ್ರನ್ನ ನೋಡಿದ ವಿಜಯ ರಾಘವೇಂದ್ರ ಏನ್? ಚಿನ್ನಾರಿ ಮುತ್ತ ಚಿನ್ನನೆ, ಅವನ್ ಬಿಹೇವಿಯರ್, ಅವನ್ ನೇಚರು ಎಲ್ಲರಿಗೂ ಗೊತ್ತು. ಬಟ್ ಮನೇಲೂ ಅಷ್ಟೇ, ನಮಗೆ ಸೆಲೆಬ್ರಿಟೀಸ್ ಆ ಫೀಲೇ ಬರೋದಿಲ್ಲ. ಅದು ನಾವು 3 ಜನ ಜೊತೆಲಿದ್ದಾಗಂತೂ ನಮ್ಗೆ ಅನ್ಸೋದೇ ಇಲ್ಲ. ನಾವ್ ಯಾರೋ ಕಾಮನ್ ನಮ್ ತರ ಯಾರು ಆಡೋದೇ ಇಲ್ವೇನೋ ಆ ತರನೇ ಇರ್ತದೆ. ಅಂಡ್ ಫ್ಯಾಮಿಲಿ ಹೋದ್ರು ಅಷ್ಟೇ, ಹಿ ಗಿವ್ಸ್ ಆಲ್ ಇಸ್ ಟೈಮ್. ಹೋಲ್ ಡೇ ಇರ್ತಾ ಇದ್ದ. ನನ್ಗೆ ಒಂದೇ ಒಂದ್ ಇಷ್ಟ ಇಲ್ಲ ಅಂದ್ರೆ ಅವನು ಟ್ರಾಜಿಡಿ ಮೂವೀಸ್ ಮಾಡಬಾರ್ದು. ಏಕೆ? ನನ್ನ ಮಿಸ್ಲೀಡ್ ಮಾಡಿ ನಾನು ಚೌಕ ರಾಜೀವ್ ಎಲ್ಲ ನೋಡಿದ್ದಿಲ್ಲ ಅಂದ್ರೆ ನನ್ನ ಕೈಲಿ ನೋಡಕ್ ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನೀವಿಬ್ರು ಪ್ರೀತಿ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದು ಜಬರ್ದಸ್ತ್ ಚಪ್ಪಾಳೆ. ಬ್ರದರ್ಸ್ ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾಟ್ ಲೈಕ್ ಮೈ ಬ್ರದರ್. ಸೋ ಕ್ಯೂಟ್. ನೀವ್ ಹೇಳೋದು ಕರೆಕ್ಟ್. ಅಂದ್ರೆ ಒಬ್ರು ಟಿವಿ ನೋಡ್ತಾ ಇರ್ಬೇಕಾರೆ ಇವಾಗ ವಿಜಯ ರಾಘವೇಂದ್ರ ಮನೇಲಿ ಅಕ್ಕ ಹೆಂಗಿರ್ತಾರೆ, ಅವ್ರ ಮನೆ ತಂಗಿ ಹೆಂಗಿರ್ತಾರೆ, ಸೇಮ್ ವಿ ಆರ್ ವೆರಿ ಆರ್ಡಿನರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಅಕ್ಕ ತಮ್ಮನ ಪ್ರೀತಿ ಸದಾ ಹೀಗೆ ಇರ್ಲಿ. Thank you. ದೃಷ್ಟಿ ತೆಗೆದ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಲ್ಲ, ಅದು ಕೊಟ್ಬಿಟ್ಟು ಓಕೆನಾ, ನಮ್ಗೆ 2ನೇ ಸುತ್ತಿಗೆ ಹೋಗೋಣ. ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಈಗ ನೋಡಿ, ಈ ಕಡೆ 2 ಕಡೆ ಬಾಕ್ಸಸ್ ಇದೆ. ವಿಷಯ ಏನು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ 5 ಜನ ಚಂದನವನದ ಸೆಲೆಬ್ರಿಟೀಸ್ ಗಳು ಕೂತಿದ್ದಾರೆ. ಈ ಕಡೆ 5 ಜನ ಅವ್ರಿಗೆ ಸಂಬಂಧಪಟ್ಟವ್ರು ಇದ್ದಾರೆ. ಈ ಕಡೆ ಬಂದು ಫಸ್ಟ್ ಬಾಕ್ಸ್ ತಿರುಗಿಸ್ತಿದ್ದ ಹಾಗೆ ಟೈಮರ್ ಶುರು ಆಗುತ್ತೆ. ಓಕೆನಾ? ನಿಮ್ಮಿಬ್ರಲ್ಲಿ ಯಾರು ಒಬ್ರು ಹೋಗಿ ಬಾಕ್ಸಸ್ ಇಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅವರು ಟೈಮರ್ ಶುರು ಆಗ್ತಿದ್ದಂಗೆ ಒಂದೊಂದೇ ಬಾಕ್ಸ್ ತಗೊಂಡ್ ಹೋಗಿ ಅವ್ರಿಗೆ ಯಾರು ಸಂಬಂಧಪಟ್ಟವರು ಅಂತ ಅನ್ಸುತ್ತೋ ಆ ಬಾಕ್ಸ್ ಮೇಲೆ ಇಡ್ಬೇಕು. ಸೊ ಒಬ್ರು ಇಲ್ಲಿಂದ ಗೈಡ್ ಮಾಡಿ, ಒಬ್ರು ತಗೊಂಡೋಗಿ ಬಾಕ್ಸಸ್ ನ ಇಡಿ. 90 ಸೆಕೆಂಡ್ಸ್ ಅಲ್ಲಿ ನೀವು ಆಡಿ ಮುಗಿಸ್ತೀರಾ ಅಂದ್ರೆ ನೀವ್ ಈ ಸುತ್ತಲ್ಲಿ ಗೆಲ್ಬಹುದು 2 ಲಕ್ಷ ರೂಪಾಯಿ. 90 ಎಲ್ಲ ನಮಗ್ ಸರಿ ಬರಲ್ಲ, ನಮ್ದೇನಿದ್ರು 120 ರೇಂಜು ಅಂತ ಅನ್ನೋದಾದ್ರೆ ನಿಮಗೆ ಸಿಗುತ್ತೆ 1.5 ಲಕ್ಷ ರೂಪಾಯಿ. ಅದು ಬೇಡ, ನಮ್ದು 180 ಅಂತ ಏನಾದ್ರು ನೀವು 180 ಸೆಕೆಂಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಆದರೆ ವಿಷಯ ಏನಪ್ಪ ಅಂದರೆ, ಅಕಸ್ಮಾತ್ 5 ಬಾಕ್ಸ್ ಅಲ್ಲಿ ಒಂದೇ ಒಂದು ತಪ್ಪಿದ್ರು, ಒಂದು ತಪ್ಪಿದ್ರೆ ಹಂಗಂದ್ರೆ 2 ತಪ್ಪಾಗಿದೆ ಅಂತ ಆಗಿದ್ದರೆ ನಿಮಗೆ ಸಿಗುತ್ತೆ ಕೋಳಿ ಮೊಟ್ಟೆ. ಓಕೆ, ಇವಾಗ ಹೇಳಿ ಎಷ್ಟು ಸೆಕೆಂಡ್ಸ್ ನ ಸೆಲೆಕ್ಟ್ ಮಾಡಿ? 90ನಾ? ಓಕೆ, ಅಧ್ಯಕ್ಷರೇ 90 ಸೆಕೆಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅಕಸ್ಮಾತ್ ನೀವು 5 ಬಾಕ್ಸ್ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟಿದ್ದೀರಾ ಅಂಡ್ ಇನ್ನೂ ನಿಮ್ಗೆ ಸೆಕೆಂಡ್ಸ್ ಉಳಿದಿದೆ ಅಂದ್ರೆ ನೀವು ಈ ಬಜರ್ನ ಪ್ರೆಸ್ ಮಾಡ್ಬೋದು. ಮಾಡಿದ ತಕ್ಷಣ ಟೈಮರ್ ಸ್ಟಾಪ್ ಆಗುತ್ತೆ. ನಾನು ನಿಮ್ಗೆ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ಹೇಳ್ತೀನಿ. ಬೇಸ್ಡ್ ಆನ್ ದಟ್ ನೀವು ಚೇಂಜ್ ಮಾಡ್ಕೋಬಹುದು. ಮತ್ತೆ ರೆಡಿನಾ? ಟರ್ನ್ ಮಾಡ್ಲಾ? ಹಾ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನೋಡಿ, ಅವ್ರು ಕೆಲಸ ಮಾಡ್ತಿದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ನೋಡಿ. ಸುಷ್ಮಾ, 1 ನಿಮಿಷ. ಏನು ನಂಬರ್ 4 ಯಾರು? ವಾಹ್, ಗುಡ್ ಕ್ವೆಶ್ಚನ್. ಗೊತ್ತಿಲ್ವಾ ಅವ್ರು ಯಾರು ಅಂತ? ಅವ್ರು ಯಾರು ಗೊತ್ತಿಲ್ವಾ? ಅದೇ ಒಂದು ಸರ್ಪ್ರೈಸ್ ಎಲಿಮೆಂಟ್. ಅದಕ್ಕೆ ಸಂಬಂಧಪಟ್ಟವ್ರು ಇಲ್ಲಿದ್ದಾರೆ. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹೋಗಿ ಇಡ್ತಾರಿ. ಅಲ್ಲ, ತಗೊಂಡೋಗಿ ಇಟ್ಬಿಡಿ. ಯಾರ ಹತ್ರ ಇಡ್ಲಿ? ಗುಡ್ ಕ್ವೆಶ್ಚನ್. ನಂಬರ್ 5 ತಗೊಂಡೋಗಿ ಚಿಕ್ಕಣ್ಣ ಮೇಲೆ ಇಡಿ. ಅಯ್ಯೋ, ಹುಷಾರು. ನಂಬರ್ 3 ತಗೊಂಡೋಗಿ ಹರಿಪ್ರಿಯಾ ಮೇಲೆ ಇಡಿ. ಶಂಕರ್ನಾಗ್ ಅಂಕಲ್ನ ಕಥಾ ಸಂಭ್ರಮ 4 ಮೇಲೆ. ಹಾ, ಹೌದಾ? ನಂಬರ್ 1 ತಗೊಂಡೋಗಿ ರಾಧಿಕಾ ಪಂಡಿತ್ ಮೇಲೆ ಇಡಿ. ನಂಬರ್ 1 ಅದು ಅವರು ರಿಷಬ್ ಅವ್ರ ಮೇಲೆ. ಬನ್ನಿ ಬಸರ್ ಪ್ರೆಸ್ ಬಿಡಿ. ಓಕೆ, ಸ್ಟಾಪ್. ಟೈಮ್ ಸ್ಟಾಪ್. ಮೂರ್ ಸರಿ 2 ತಪ್ಪು. ವಿಜಯ್ ಅವರೇ, ಏನ್ ಅನ್ನಿಸ್ತಾ ಇದೆ? ಹೌದು, 3 ಪಕ್ಕ. 4ನೇದು ನಿಮ್ಗೆ ಓಕೆ ಅನ್ನಿಸ್ತಾ ಇದೆಯಾ? 4ನೇದು ಓಕೆ ಅನ್ನಿಸ್ತಾ ಇದೆ. ಯಾಕೆ, ಏನ್ ಅನ್ನಿಸ್ತಾ ಇದೆ? 4ನೇದು ಅವರು ಶಂಕರ್ ನಾಗ್ ಅಂಕಲ್ ಅವರ ಅವರ ಮಗಳು ಇರ್ಬೋದೇನೋ.
ಅಂತ ಊಹೆ. ಊಹಾಪೋಹ. ಊಹಾಪೋಹ ಅಂತ. ನೆಕ್ಸ್ಟ್ ಯಾವ್ದ್ರ ಮೇಲೆ ಡೌಟ್ ಇದೆ? ನೆಕ್ಸ್ಟ್ ನನಗೆ ಚಿಕ್ಕಣ್ಣವ್ರ ತಾಯಿ ಓಕೆ, ಹರಿಪ್ರಿಯ ಅವ್ರ ತಾಯಿ ಓಕೆ. ಅಂದ್ರೆ ಓಕೆ ಅಂದ್ರೆ ಅವ್ರ ತಾಯಿ ಅಂತ. ಅವ್ರ ತಾಯಿ ಅವ್ರಿಗೆ ಓಕೆ ಆಗ್ತಾ ಇದಾರೆ ಅಂತ ಆದ್ರೆ ಹೋಲ್ತಾ ಇದಾರೆ ಅಂದ್ರೆ ನಿಮಗ್ ಗೊತ್ತಾ? ಗೊತ್ತು. ಮೀಟ್ ಮಾಡಿದೀರಾ? ಹರಿಪ್ರಿಯ ಅವ್ರ ತಾಯಿನ ಮೀಟ್ ಮಾಡಿದ್ದೆ. ಓಕೆ. ಇವರು ರಿಷಬ್ ಅವರು? ಅವ್ರು ಯಾರೋ ಗೊತ್ತಿಲ್ಲ. ಇದು ರಾಧಿಕಾ ಪಂಡಿತ್ ಅವ್ರದ್ದು. ಅದಕ್ಕೆ ಅವ್ರ ತಾಯಿ ರಾಧಿಕಾ ಪಂಡಿತ್. 3 ಮತ್ತೆ 4 ಚೇಂಜ್ ಮಾಡ್ಲಾ ಡೌಟ್ ಇದ್ರೆ? ಆಕ್ಚುಲಿ ಚಿಕ್ಕಣ್ಣವ್ರ ತಲೆ ಮೇಲಿರೋ ತಾಯಿನ ಹ್ಮ್. ರಿಷಬ್ ಶೆಟ್ಟಿ ಅವ್ರ ತಲೆ ಮೇಲೆ ಇಡಬೇಕು. ಏನ್ ಅನ್ನಿಸ್ತಾ ಇದೆ? ಅವ್ರ ತಾಯಿ ಅಂತ ಅನ್ನಿಸ್ತಾ ಇದೆ. ಇಷ್ಟೊತ್ತು ಓಕೆ ಓಕೆ ಅಂದ್ರೆ ಅಲ್ವಾ? ಓ, ಈಗ ರಿಯಾಲಿಟಿಗೆ ಬರ್ತಾ ಇದ್ದೀರಾ. ವೆರಿ ಗುಡ್ ಬಾಸ್. ಓಕೆ, ಈಗ ಟೈಮರ್ ಮುಗ್ದಿದೆ ಅಂಡ್ ನಿಮ್ಮ ಸಮಯ ಕೂಡ ಮುಗ್ದಿದೆ. ನೀವು ಇಷ್ಟರಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಬೇಕಿತ್ತು. ಐ ಆಮ್ ವೆರಿ ಸಾರಿ. ಈ ವಿಷಯ ಹೇಳೋದಕ್ಕೆ ನಂಗೆ ತುಂಬಾ ದುಃಖ ಆಗ್ತಾ ಇದೆ. ಟೈಮರ್ ಮುಗ್ದಿದೆ ಅಂತ ನಾನು ಅನ್ಕೊಂಡೆ, ಯಾಕಂದ್ರೆ ನನ್ಗೆ ಇಷ್ಟೊತ್ತಾದ್ಮೇಲೆ ಕತ್ಲು ಕಣ್ಕಾಣಲ್ಲ. ಸಾರಿ, ಇನ್ನೂ ಉಳ್ದಿತ್ತು, ನೀವು ಚೇಂಜ್ ಮಾಡ್ಲಿಲ್ಲ. ಆದ ವಿಷಯನ ಹೇಳಕ್ ನನ್ಗಾಗ್ಲಿಲ್ಲ. ಯಾಕಂದ್ರೆ 5ಕ್ಕೆ 5 ಇಟ್ಟಿರೋದು ಕರೆಕ್ಟ್. ಕರೆಕ್ಟ್ ಇತ್ತು ಊಹಾಪೋಹ ಆಲ್ಮೋಸ್ಟ್. ಥ್ಯಾಂಕ್ ಯು. ಅಂಡ್ ನೀವು ಈ ಸುತ್ತಲ್ಲಿ ಯಶಸ್ವಿಯಾಗಿ ಆಡಿ ಗೆದ್ದಿದ್ದೀರಿ 2 ಲಕ್ಷ ರೂಪಾಯಿ. ಬಿಸಿ ಬಿಸಿ ಗರಿ ಗರಿ ನೋಟು. ವೆರಿ ನೈಸ್. ಇವಾಗ ನೋಡ್ಬೋದಾ? ಚಾಕ್ಲೇಟು ಇದೆ, ದುಡ್ಡು ಇದೆ. ಈಗ ಒಂದು ಪಿಕ್ಚರ್ ನೋಡೋಣ. ಓಕೆ, ಅಧ್ಯಕ್ಷರೇ ಪಿಕ್ಚರ್ ಪ್ಲೀಸ್. ಸೊ ಅಮ್ಮ ಬಗ್ಗೆ ಹೇಳಿ ವಿಜಯ ರಾಘವೇಂದ್ರ ಅವರೇ ನಮಗೆ ಸ್ವಲ್ಪ. ಅಮ್ಮ ಸ್ಟ್ರಿಕ್ಟಾ ಮುದ್ದ? ಇಲ್ಲಪ್ಪ, ಸ್ಟ್ರಿಕ್ಟ್ ಅಲ್ವೇ ಅಲ್ಲ ನಮ್ಮಮ್ಮ. ನಮ್ಮ ಅಪ್ಪಾಜಿ ಮುದ್ದು. ಹಂಗಂದ್ರೆ ನಮ್ಮಮ್ಮ ಹೊಡಿತಾ ಇರ್ಲಿಲ್ಲ. ಅಪ್ಪಾಜಿ ಹೊಡಿಯಕ್ ಬಂದಾಗ ತಡೆದ್ಬಿಟ್ಟು, ಏನ್ರಿ ಮಕ್ಳು ಹೆಂಗ್ ಹೊಡಿತೀರಾ ಅಂತ ಅಂದ್ಬಿಟ್ಟು ನಮ್ನ ಕರ್ಕೊಂಡೋಗಿ ನಮ್ನ ಇನ್ನೂ ಜಾಸ್ತಿ ಬೈಯೋರು ಅಂದ್ರೆ ನೋಡಿ ಹೀಗೆ ಹೀಗೆ ಈ ತರ ಇರೋದನ್ನ ಈ ತರ ಅರ್ಥ ಮಾಡ್ಕೋಬೇಕು. ಬುದ್ಧಿ ಬಹಳ ಚೆನ್ನಾಗಿ ಹೇಳೋರು. ಆಮೇಲೆ ಅಮ್ಮ ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹೂನಮ್ಮ, ಚೆನ್ನಾಗಿದ್ದೀನಿ. ಅಮ್ಮ ಹೇಳಪ್ಪ. ಎಲ್ರು ಕೇಳ್ತಾರೆ ಏನ್ ನೀವು ಇನ್ನೂ ಅಷ್ಟೇ ಚೆನ್ನಾಗಿದ್ದೀರಾ, ಬೆಳ್ಳಗಿದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿದಾಗ ನಾನು ಎಲ್ರಿಗೂ ಏನ್ ಹೇಳೋದು ಅಂದ್ರೆ, ಅಪ್ಪ ಇದಕ್ಕೆಲ್ಲ ನಮ್ಮ ಅಮ್ಮಂಗ್ ಥ್ಯಾಂಕ್ಸ್ ಹೇಳ್ಬೇಕು. ಜೀನ್ಸ್ ಅಲ್ಲಿ ಬಂದಿದೆ. ಜೀನ್ಸು. ಆಮೇಲೆ ಚಿಕ್ಕವರಾಗಿದ್ದಾಗ ಸ್ನಾನ ಮಾಡಿಸ್ಬೇಕಾರೆ ಆ ಕಲ್ ತಗೊಂಡು ತಿಕ್ಕಿ ತಿಕ್ಕಿ ತೀಡೋರು ನಮ್ಮ ಚರ್ಮನ. ಅಲ್ವಮ್ಮ? ಕಲ್ ತಕೊಂಡೆ ತಿಕ್ತಿದೆ ಬಿಡು. ಯಾಕಂದ್ರೆ ವಾರಕ್ಕೊಂದ್ ದಿವಸ ಭಾನುವಾರ ಬಂತು ಅಂದ್ರೆ ನಿಮ್ಮ ಅಪ್ಪಾಜಿದು ಆಜ್ಞೆ ನನಗೆ. ನನ್ನ ಮಕ್ಕಳಿಗೆ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ಬೇಕು, ನಾಟಿ ಕೋಳಿ ಸಾರು ಮಾಡ್ಬೇಕು. ಇವಾಗ್ಲೂ ಅಷ್ಟೇ. ಅವನು 3 ದಿನ 4 ದಿವಸ ನೋಡ್ಲಿಲ್ಲ ಅಂದ್ರೆ ಜಗಳನೆ ಮಾಡ್ತೀನಿ ಅವನ್ಗೆ ನಾನು. ಆದ್ರೆ ಅವರಿಂದ ಆಗ ಆನಂದ ನಮ್ಗೆ ಬೇರೆ ಏನು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಕಾಲ್ ಮಾಡಿದ ತಕ್ಷಣ ಮಾತಾಡಿದ್ರಿ, ನಿಮ್ ಸಮಯ ಕೊಟ್ರಿ ನಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ವೆರಿ ನೈಸ್. ಈಗ ನಮ್ಮ ಮುಂದಿನ ಸುತ್ತಿಗೆ ಹೋಗೋಣ, ಏನಂತೀರಾ? ಸೊ 2ನೇ ಸುತ್ತು ಇಲ್ಲಿಗೆ ಮುಗ್ದಿದೆ ಅಂಡ್ ನಿಮ್ಮ ಬೊಕ್ಕಸದಲ್ಲಿದೆ 2.5 ಲಕ್ಷ ರೂಪಾಯಿ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರು. ಸೊ ಈ ಫ್ಯಾಮಿಲಿ ಮ್ಯಾಟ್ರು ಸುತ್ತಿನ ಮ್ಯಾಟ್ರ್ ಏನು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಫ್ಯಾಮಿಲಿಗಳನ್ನ ಕರೆಸ್ಬಿಡ್ತೀನಿ, ಓಕೆನಾ? ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಮ್ಯಾಟ್ರು ಸುತ್ತಲ್ಲಿ ಭಾಗವಹಿಸ್ತಿರುವಂತ ಫ್ಯಾಮಿಲಿ ಏನಾ. ಸೊ ಇದು ಮುದ್ದಾದ ಶಿವಣ್ಣ ಅವ್ರ ಫ್ಯಾಮಿಲಿ. ಬಿಜಾಪುರಿಂದ ಬಂದಿದ್ದೀರಿ ಅಲ್ವೇಲ್ರಿ? ಚೆನ್ನಾಗಿದ್ದೀರಿ? ನೋಡಿ, ಬಿಜಾಪುರಿಂದ ನಿಮ್ಗೋಸ್ಕರ ಬಂದಿದ್ದಾರೆ. ಈ ಕಡೆ ಎಲ್ಲಿಂದ ಬಂದಿದ್ದಾರೆ ನೋಡೋಣ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಮ್ಯಾಟ್ರು ಸುತ್ತಲ್ಲಿ ಭಾಗವಹಿಸ್ತಿರುವಂತ ಫ್ಯಾಮಿಲಿ ಬೀನಾ. ಸೊ ಇದು ಜಯಮ್ಮ ಅವ್ರ ಫ್ಯಾಮಿಲಿ. ಇವರು ಬೇಲೂರಿಂದ ಬಂದಿದ್ದಾರೆ ನಿಮ್ಗೋಸ್ಕರ. ಎಲ್ರಿಗೂ ಒಂದ್ಸಲ ಹಾಯ್ ಹೇಳ್ಬಿಡಿ. ನಮಸ್ಕಾರ ಜಯಮ್ಮವ್ರೆ. ಹಲೋ, ಎಕ್ಸ್ಕ್ಯೂಸ್ ಮೀ. 50,000 ಕೊಟ್ಟು ಮಾತಾಡ್ಸ್ಬೇಕು. ಆ ಮ್ಯಾಟ್ರಿಗೆ ಇವಾಗ ಬರ್ತೀನಿ. ಏನಪ್ಪ ವಿಷಯ ಅಂದ್ರೆ, ಈ ಸುತ್ತು ಶುರು ಆಗಕ್ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಅಂತ 3 ಲಕ್ಷ ರೂಪಾಯಿ. ಯಾರಿಗೂ ಕೊಡಂಗಿಲ್ಲ ತಾನೆ ಇದ್ರಿಂದ? ಯಾರಿಗೂ ಇಲ್ಲ. ವಿಷಯ ಏನಪ್ಪಾ ಅಂದ್ರೆ, ಸಾಲಿಗ್ರಾಮ ಜಾತ್ರೆಗೆ ಈ ಕಡೆ ಫ್ಯಾಮಿಲಿ ಈ ಕಡೆ ಫ್ಯಾಮಿಲಿ ಹೋಗಿತ್ತು. ಆ
ಜಾತ್ರೆಯಲ್ಲಿ ವಿಜಯ ರಾಘವೇಂದ್ರ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಹಾ. ಆ ಜನ ನೋಡೋ ನೂಕು ನುಗ್ಲಾಟದಲ್ಲಿ ಹಾ. ಏನಾಗಿದೆ ಅಂದ್ರೆ ಈ ಕಡೆಯಿಂದ ಒಬ್ರು ಆ ಫ್ಯಾಮಿಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಆ ಕಡೆಯಿಂದ ಒಬ್ರು ಈ ಫ್ಯಾಮಿಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ನೀವ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ಆ ಫ್ಯಾಮಿಲಿಲಿ ಯಾರೋ ಒಬ್ರು ಈ ಫ್ಯಾಮಿಲಿಗೆ ಸೇರಿದ್ದಾರೆ, ಅವ್ರನ್ನ ವಾಪಸ್ ತಂದು ಇಲ್ಲಿ ನಿಲ್ಸ್ಬಿಡಿ. Okay, ಈ ಫ್ಯಾಮಿಲಿಲಿ ಯಾರೋ ಒಬ್ರು ಆ ಫ್ಯಾಮಿಲಿಗೆ ಸೇರಿಸಿದ್ದಾರೆ, ಅವ್ರನ್ನ ವಾಪಸ್ ತಂದು ಅಲ್ಲಿ ನಿಲ್ಸ್ಬಿಡಿ. ಇಷ್ಟೆಲ್ಲ ಹೇಳಿದ್ಮೇಲೆ ವಿಜಯ ರಾಘವೇಂದ್ರ ಅವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಮೇಸಿಂಗ್ ಆಗಿದೆ. ಆದರೆ ಈ ಕಡೆ ಅವ್ರನ್ನ ಕರೆಕ್ಟ್ ಆಗಿ ಸೇರ್ಸಿದ್ರೆ ನಿಮ್ಗೆ ಸಿಗುತ್ತೆ 1.5 ಲಕ್ಷ ರೂಪಾಯಿ. ಈ ಕಡೆ ಅವ್ರನ್ನ ಕರೆಕ್ಟ್ ಆಗಿ ಸೇರ್ಸಿದ್ರೆ ನಿಮ್ಗೆ ಸಿಗುತ್ತೆ 1.5 ಲಕ್ಷ ರೂಪಾಯಿ. ಅಕಸ್ಮಾತ್ ತಪ್ಪಾಗಿ ಸೇರ್ಸಿದ್ರೆ 1.5 ಲಕ್ಷನ ಈ ಕಡೆಯಿಂದ ನನಗ್ ಕೊಡ್ತೀರಾ, 1.5 ಲಕ್ಷನ ಈ ಕಡೆಯಿಂದ ನನಗ್ ಕೊಡ್ತೀರಾ. ಓಕೆನಾ? ಇವಾಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಇವ್ರ ಹತ್ರ ಹೋಗಿ ಮಾತಾಡಿ ಯಾವ ಊರು ಯಾವ ಕೇರಿ ಅಂತೆಲ್ಲ ಕೇಳಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ ಗ್ರೀಷ್ಮರೇ? ಈಸಿಯಾಗಿ ಗೊತ್ತಾಗತ್ತಲ್ವಾ? ಬೆಟರ್ ಅಲ್ವಾ? ಅದಕ್ಕೆ ನಾನು ಓಕೆ ಅಂತೀನಿ. ಆ ಓಕೆ ಅನ್ನಕ್ ನಾನು ಏನ್ ಮಾಡ್ತೀನಿ, 50,000 ತಗೊಂಡು ಈ ಕಡೆ ಹೋಗಿ ಮಾತಾಡ್ಸಕ್ 50,000, ಆ ಕಡೆ ಹೋಗಿ ಮಾತಾಡ್ಸೋದಕ್ಕೆ 50,000. ಸೊ 50,000 ಈ ಫ್ಯಾಮಿಲಿಗೆ ಕೊಡ್ತಾ ಇದಾರೆ, 50,000 ಈ ಫ್ಯಾಮಿಲಿಗೆ ಕೊಡ್ತಾ ಇದಾರೆ. ಫಸ್ಟ್ ಯಾವ ಫ್ಯಾಮಿಲಿಯಿಂದ ಶುರು ಮಾಡ್ತೀರಿ? ಈ ಫ್ಯಾಮಿಲಿ. ಓಕೆ, ಜಯಮ್ಮ ಅವ್ರ ಫ್ಯಾಮಿಲಿ. ನಮ್ಮಮ್ಮನ ಹೆಸರು ಜಯಮ್ಮ. ನಿಮ್ಮ ಹೆಸರು? ಜಯಮ್ಮ ಅಂತ. ಇವ್ರ ಹೆಸರು? ಮಗ. ಮಗ. ಅವರು? ಮಗಳು. ಮಗಳು. ಅವ್ರ ಹೆಸರು ಗೊತ್ತಿಲ್ಲ. ಸುಮ್ನೆ ಹಂಗ ಅನ್ಬಿಟ್ಟು ಅವ್ರನ್ನ ಅಲ್ಲಿ ಕಳ್ಸ್ಬಿಡ್ತೀನಿ ಅಂತ. ನಿಮ್ಮ ಹೆಸರು? ಕಾವ್ಯ. ಕಾವ್ಯ. ಇವರು? ಭವ್ಯ. ಅವ್ರು ಭವ್ಯ. ಅವರು ನವ್ಯ. ರಮ್ಯಾ. ಸೃಷ್ಟಿ. ಸೃಷ್ಟಿನಾ? ಹೆಂಗೆ? ನಮ್ಮ ಊರಿಗೆ ಜಾತ್ರೆಗೆ ಯಾಕೆ ಹೋಗಿದ್ರಿ? ಎಷ್ಟು ಜನ ಹೆಣ್ಮಕ್ಳಮ್ಮ ನಿಮ್ಗೆ? 4 ಜನ. 4 ಜನ ಇಲ್ಲಿದ್ದೀರಾ? ಅಮ್ಮ ನೀವು? ಸೊಸೆ. ಸೊಸೆನಾ? ಸರ್ ನಿಮ್ಮ ಮಕ್ಳು? ಸೃಷ್ಟಿ ನಿಮ್ಮ ಮಗಳು. ನಿಮ್ಮ ಮಗಳು ಇವರಾ? ಆ ಕಡೆ ಹೋಗಿದಾರಾ? ಅಲ್ಲಿ ಯಾವ್ದೋ ಅಲ್ಲೊಂದು ಪೀಸ್ ಮಿಸ್ ಆಗಿ ಹೋಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಅಲ್ಲೋಗಿ ವಿಚಾರಿಸ್ಕೊಳ್ಳಿ. ಈಗ ಇವ್ರೇನಾಗ್ಬೇಕು ನಿಮ್ಗೆ? ಮಾವ. ಮಾವ. ಅವರು? ಅತ್ತಿಗೆ. ಅತ್ತಿಗೆ. ಇವರು? ಮಮ್ಮಿ. ಮಮ್ಮಿ. ಓಕೆ, ಇದಿದೆ ಫ್ಯಾಮಿಲಿ. ಆಯ್ತಾ? ಈಗ ನಿಮ್ಮಲ್ಲಿ ಯಾರು ಮಿಸ್ಸಿಂಗ್ ಇವಾಗ? ನಮಗೂ ಗೊತ್ತಿಲ್ಲ ಸರ್. ಯಾರು ಮಿಸ್ಸಿಂಗ್ ಅಂದ್ರು? ಇದು ಮೋಸಮ್ಮ ಇದು. ಹೌದಾ? ಯಾರು ಮಿಸ್ಸಿಂಗ್ ಅಂತ ಹೇಳ್ಬೇಕಲ್ವಾ? ಹೌದಾ? ಮತ್ತೆ ನಾವು ಆಟ ಯಾಕೆ ಆಡಿಸ್ತಾ ಇದೀವಿ? ಹಂಗಂದ್ರೆ ಹೇಳಿ, ಬನ್ನಿ. ಆ ತುಂಡು ಅವ್ರದೇ ಅಷ್ಟೇನಾ? ಅಷ್ಟೇ. ಇನ್ನೊಂದು 50,000 ಕೊಡ್ತೀವಿ, ಕೇಳ್ತಾರ ಮೇಲೆ ಬನ್ನಿ. ಏನ್ ಅನ್ನಿಸ್ತಾ ಇದೆ? ನಂಗೆ ಅಲ್ಲಿ ಇಬ್ರು ಮೇಲೆ ಡೌಟ್ ಇದೆ, ಅದಕ್ಕೆ. ಇಬ್ರು ಮೇಲೆ? ಯಾರು? 4th ಒನ್ ಇಲ್ಲ ಅಂದ್ರೆ 6th ಒನ್. ಅವರು ಇಲ್ಲ ಅಂದ್ರೆ ಅನಾರ್ಕಲಿ. ಆರೆಂಜ್. ಕೈ ಎತ್ತಿ. ಮೋಸ್ಟ್ಲಿ ಇವರೇನಾ ಅಂತ, ಗ್ರೀನ್ ಸ್ಯಾರಿ ಉಟ್ಕೊಂಡಿರೋರು. ಇಲ್ಲ, ಅವರಲ್ಲ. ಅವರು ಅಂದ್ರೆ ಮಗುನೂ ಆಗಿರ್ಬೇಕು, ಆದ್ರೆ ಒಬ್ರೆ ಎಕ್ಸ್ಚೇಂಜ್ ಆಗಿರೋದು. ಆ ಮಗು ಮಾತಾಡ್ತಿಲ್ಲ, ಯಾರ ಮಗು ಅಂತ ಗೊತ್ತಿಲ್ಲ. ಹೋಗ್ತದೆ ಅವತ್ತಿಂದ. ಅದು ಕಮಾನ್ ಗ್ರೀಷ್ಮಾ, ಯು ಕ್ಯಾನ್ ಡೂ ಇಟ್. ಅಲ್ಲಿ ಮಕ್ಕಳಿದಾರಲ್ಲಮ್ಮ, ಆ ಮಕ್ಕಳಲ್ಲಿ ಮಧ್ಯದವ್ರನ್ನ ಫ್ರೀಸ್ ಮಾಡ್ಬೇಕು. ಕೈ ಎತ್ತಿ ಮೇಡಮ್. ಸುಮ್ನಿದ್ರು ಪಾಪ ಅವ್ರ ಪಾಡಿಗವರು. ಒಂದ್ ಹೆಜ್ಜೆ ಮುಂದೆ ಬನ್ನಿ ಮೇಡಮ್, ಕೆಳಗ್ ಬನ್ನಿ. ಸೊ ಭವ್ಯನಾ? ಆ ಕಡೆಯಿಂದ ಯಾರು? ಅಪ್ಪಾಜಿ ನಮಸ್ಕಾರ. ನಮಸ್ಕಾರ ಸರ್. ಯಾರು ಆ ಕಡೆ ಹೋಗಿರೋದು? ನಾವು ಯಾರು ಗೊತ್ತಿಲ್ಲ. ಆಕ್ಚುಲಿ ಇವ್ರ ಸಂಬಂಧಗಳನ್ನೇ ಕೇಳಲಿಲ್ಲ. ಕೇಳಿ ಸರ್. ಸರ್, ಗಂಡು ಮಕ್ಳು ಯಾರ್ಯಾರು ನಿಮಗಿಲ್ಲಿ? ಹಿರಿಮಗ. ಹಿರಿಮಗ. ಎರಡನೇ ಮಗ. ಹೆಣ್ಮಕ್ಳು ಇದಾರಾ? ಇಲ್ಲ. ಸೊ ಅವ್ರ ಸರ್, ನಿಮ್ಮ ಶ್ರೀಮತಿ ಅವರು? ದಾನಮ್ಮ. ಯಾರೋ ಒಬ್ರು ಸೂಪರ್ ಬಂದಿದಾರಂತಲ್ಲ, ಅವ್ರು ಯಾರು? ಇಲ್ಲಿ ಯಾರು ನಾನು ಬಂದಿದ್ದಾರೆ? ಮೋಸ್ಟ್ಲಿ ನನಗೆ ನೀಲಿ ಸೀರೆ ಅವರು ಔಟ್ ಅಂತ ಫ್ಯಾಮಿಲಿ ಮ್ಯಾಟರ್ ಅಲ್ಲ ಅಂತ ಅನಿಸ್ತಾ ಇದೆ. ಕರೀಲಾ ಮುಂದಕ್ಕೆ? ಕರೀರಿ ಮೇಡಮ್, ಮುಂದೆ ಬನ್ನಿ, ಒಂದ್ ಹೆಜ್ಜೆ ಕೆಳಗಡೆ. ಓಕೆ ಗ್ರೀಷ್ಮಾ? ಇಲ್ಲ. ನಿಮ್ ಮಮ್ಮಿ ಯಾರಪ್ಪ? ಇಬ್ಬರನ್ನೇ ತೋರಿಸಿದ್ರಿ ನೀವು? ಸಾರ ನೀಲಿ ಶರ್ಟ್ ಹಾಕೊಂಡಿರೋರು ಸರ್. ಅವ್ರ ಸರ್, ಕೈ ಎತ್ತಿ. ನೀವು ಒಂದ್ ಮುಂದೆ ಬನ್ನಿ ಮೇಡಮ್, ನೀವ್ ಹಿಂದೆ ಹೋಗಿ. ಓಕೆ, ಫ್ರೀಸ್ ಮಾಡ್ಲಾ? ಫ್ರೀಸ್. ಓಕೆನಾ? ಈ ಕಡೆಯಿಂದ ಇವರು, ಆ ಕಡೆಯಿಂದ ಅವರು ಫ್ಯಾಮಿಲಿ ಮ್ಯಾಟರ್ ಅಲ್ಲ ಅಂತ ಹೇಳ್ತಿದ್ದಾರೆ ಅಧ್ಯಕ್ಷರೇ. ಫ್ರೀಸ್ ಮಾಡಿ, ಇದು ಸರಿನಾ ತಪ್ಪಾ ಅಂತ ಹೇಳಿ. ಇಷ್ಟು ತಗೊಂಡ್ಬಿಡಿ. ಇಲ್ಲ ಯಾಕೆ? ಓಕೆ, ಇಟ್ಸ್ ಓಕೆ. ಅಧ್ಯಕ್ಷರೇ, ಈ ಕಡೆ ಫ್ರೀಸ್ ಮಾಡಿರೋದು ಸರಿನಾ ತಪ್ಪಾ ಅಂತ ತೋರಿಸಿ.
ಸುಲಭ ಆತ್ಮಧ್ಯಾನ ಅಂತೇಳಿ ನಮ್ಮ ಊರೇ ಸರ್ ಕಣ್ಣೂರು ಅಂದ್ರೆ ಶಾಂತಿ ಕೂಟ್ರ ಅಂದ್ರೆ ಫೇಮಸ್ ಇದೆ. ಎಲ್ಲರೂ ಪ್ರತಿ ಗಣಪತಿ ಹಬ್ಬದ ದಿವಸ ದೊಡ್ಡ ಪ್ರಮಾಣ ಜಾತ್ರೆ ಆಗುತ್ತೆ, ಎಲ್ಲರೂ ಬರ್ತಾರೆ ಸರ್. ನಾವು ಹೊರಗಡೆ ಶೂಟಿಂಗ್ ಹೋದಾಗ್ಲೇ ಯಾರ್ದಾರ ಮನೆ ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಜೊತೆಲಿ ಇರ್ತಾರೆ, ಒಬ್ರಲ್ಲೊಬ್ರು ವಿಚಾರಿಸ್ತಾ ಇರ್ತಾರೆ. ಆ ಖುಷಿ ನೋಡಕ್ಕೆ ಅದೊಂದು ಸಂಭ್ರಮ. ಅದು ನೀವೆಲ್ಲ ಜೀವನನ ಸಂಭ್ರಮಿಸ್ತಾ ಇದ್ದೀರಾ ಸರ್, ಬೇರೆ ಇನ್ನೇನು ಅಲ್ಲ. ಈ ಜೀವನ ಎಲ್ರಿಗೂ ಸಿಗೋದಿಲ್ಲ. ಸೊ ಹಾಗಾಗಿ ಈ ಖುಷಿ ಎಷ್ಟು ದಿನ ನಿಮ್ ಜೊತೆಲಿ ಇರುತ್ತೋ ಅದನ್ನಷ್ಟೇ ಭದ್ರವಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗ್ರೀಷ್ಮ ಅವ್ರಿಗೆ ಅವಾಗಿಂದ ಒಂದು ಡೌಟ್ ಕಾಡ್ತಾ ಇದೆ, ಆ ಕಡೆ ಫ್ಯಾಮಿಲಿ ಯಾರು ಮಿಸ್ಸಿಂಗು ತೋರಿಸಿ ಅಂತ. ಸರ್, ಯಾರು ಈ ಫ್ಯಾಮಿಲಿಗೆ ಸೇರ್ದೇ ಇರೋರು ಈ ಕಡೆ ನಿಂತಿದ್ರಿ? ಆಗಿದ್ಯಾ? ಇವರು ದೊಡ್ಡ ಪೀಸು. ಥ್ಯಾಂಕ್ ಯು. ಜೋರ ಚಪ್ಪಾಳೆ ಬರಲಿ ಮುದ್ದಾದ ಫ್ಯಾಮಿಲೀಸ್ಗೆ. ನಮ್ಮ 3ನೇ ಸುತ್ತು ಇಲ್ಲಿಗೆ ಮುಗ್ದಿದೆ. ಅಂಡ್ ನಿಮ್ಮ ಬೊಕ್ಕಸದಲ್ಲಿದೆ 3,50,000 ರೂಪಾಯಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ 4ನೇ ಸುತ್ತು ಸೇಮ್ ಟು ಸೇಮ್ ಸುತ್ತು. ಈಗ ಸ್ಟೇಜ್ ಮೇಲೆ ಬರ್ತಾ ಇರೋದು ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರೋಂತ ಮುದ್ದಾದ ಅವಳಿಗಳು. ಈಗ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ 3 ಜನ ಅವಳಿಗಳಿದ್ದಾರೆ. ಅವರ ಜವಳಿಗಳು ಸ್ಟೇಜ್ ಹಿಂದೆ ನಿಂತಿದ್ದಾರೆ. ನಿಮಗೆ ನಾನು ಕಾಲಾವಕಾಶ ಕೊಡ್ತೀನಿ, ನೀವು ಹೋಗಿ ಅವ್ರ ಹತ್ರ ಮಾತಾಡ್ಬೋದು, ರೈಮ್ಸ್ ಹೇಳಿಸ್ಬೋದು, ಏನ್ ಕ್ವೆಶ್ಚನ್ಸ್ ಇದ್ರು ಕೇಳಿ. ಓಕೆ, ಮಾತಾಡಿದಾಯ್ತು ಅಂತ ಹೇಳಿದ್ಮೇಲೆ ನಿಮ್ ಕಣ್ಣಿಗೆ ಕಪ್ಪು ಬಟ್ಟೆನ ಕಟ್ತೀನಿ. ಆ ಟೈಮಲ್ಲಿ ಏನಾಗುತ್ತೆ ಅಂತಾರೆ, ಒಂದು ಅವಳಿ ತನ್ನ ಜವಳಿ ಜೊತೆ ಸ್ವಾಪ್ ಆಗುತ್ತೆ. ಸ್ವಾಪ್ ಆಗಿದ್ ಯಾವ್ದು ಅಂತ ಹೇಳ್ಬೇಕು. ಯಾವ್ದು ಅಂತ ಹೇಳ್ಬೇಕಾ? ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ದುಡ್ಡಿನ ವಿಷಯಕ್ಕೆ ಬರೋಣ. ನಿಮ್ ಹತ್ರ 3.5 ಲಕ್ಷ ಇದೆ. ನೀವು ಬೇಕಾದ್ರೆ 3.5 ಲಕ್ಷನು ಬಿಡ್ ಮಾಡ್ಬೋದು. ನಾನು ಅವಾಗ ನನ್ ಕಡೆಯಿಂದ 3.5 ಲಕ್ಷ ಬಿಡ್ ಮಾಡ್ತೀನಿ. ಸೊ ಟೋಟಲ್ ಆಗಿ ನೀವು ಸರಿಯಾಗಿ ಉತ್ತರ ಕೊಟ್ರೆ ಗೆಲ್ಲೋದು 7 ಲಕ್ಷ. ಆಯ್ತಾ? ಅಕಸ್ಮಾತ್ ಏನಾದ್ರು ತಪ್ಪು ಹೇಳ್ಬಿಟ್ರೆ ತಪ್ಪಿ ನಿಮಗೆ ಸಿಗುತ್ತೆ ಒಂದು ಮುದ್ದಾದ ಕೋಳಿ ಮೊಟ್ಟೆ. ಒಂದು ಮೊಟ್ಟೆಯ ಕತೆ ಸಿಗುತ್ತೆ ನಿಮ್ಗೆ. ಓಕೆನಾ? ಸೊ 3.5 ಲಕ್ಷ ಬಿಡ್ ಮಾಡ್ತೀರೋ, 50,000 ಬಿಡ್ ಮಾಡ್ತೀರೋ, 1 ಲಕ್ಷ ಬಿಡ್ ಮಾಡ್ತೀರೋ? 50,000 ಬಿಡ್ ಮಾಡಿದ್ರೆ ನಾನು 50,000 ಬಿಡ್ ಮಾಡ್ತೀನಿ. 1.5. ಓಕೆ, ನನ್ ಕಡೆಯಿಂದ 1.5. ಸೊ ಟೋಟಲ್ ಆಗಿ ಈ ಸುತ್ತಲ್ಲಿ ನೀವು ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಗೆಲ್ಲೋದು 3 ಲಕ್ಷ ರೂಪಾಯಿ. ಇವಾಗ ಅವ್ರ ಹತ್ರ ಹೋಗ್ಬೋದು. ಹೋಗ್ಬೋದಾ? ನಿನ್ ಹೆಸರೇನು? ಅಮಿತಾ. ಅಮಿತಾ ಅಕ್ಕನ ತಂಗಿನ ನಿಮ್ಗಿರೋದು? ಅಕ್ಕ. ಅವ್ರ ಹೆಸರು? ಅಮೃತ. ಅಮಿತಾ. ಆಮೇಲೆ ಅಮಿತಾ. ಇನ್ನೊಬ್ಳ ಹೆಸರು? ಅಮಿತಾ. ನಿನ್ನ ಹೆಸರು? ಆದ್ಯ. ಆದ್ಯ. ಅಕ್ಕ ಹೆಸರು? ಆಜ್ಞಾ. ನಿನ್ನ ಹೆಸರು? ನೌಮಿಕಾ. ಅಕ್ಕ ಹೆಸರು? ಅಕ್ಕ. ಕೈಸಾ ಹೇ ಟ್ವಿಸ್ಟ್. ಅಕ್ಕ ಹೆಸರೇನು? ತನ್ಮಿಕಾ. ಓಕೆ. ನಿಮ್ಗೆ ರೈಮ್ಸ್ ಹೇಳಕ್ ಬರುತ್ತಾ? ಯಾವ್ದು ಗೊತ್ತು ನಿಂಗೆ ಚೆನ್ನಾಗಿ? ಟ್ವಿಂಕಲ್. ಹೇಳ. Twinkle, twinkle, little star, how I wonder what you do. Up above the so high, in the sky. ಇದನ್ನ ನೀವು ರಿಪೀಟ್ ಮಾಡ್ಬಿಟ್ರೆ ಕರೆಕ್ಟ್ ಆಗಿ ಅವಳು ಹೇಳ್ದಂಗೆ ವಿಜಯ್ ಅವರೇ, ನಾನು ನಿಮ್ಗೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ. ನಿನ್ನ ಹೆಸರು ಆದ್ಯ ಅಲ್ವಾ? ನಿಂಗೆ ಯಾವ ಹಾಡು ಬರುತ್ತೆ? ಚಂದಮಾಮ. ಹೇಳಪ್ಪ. ಚಂದಮಾಮ ಓಡಿ ಬಾ, ಚಂದದಿಂದ ಹಾಡು ಬಾ, ತಿಂಡಿ ತಿನಿಸು ಕೊಡ್ತೀನಿ, ಗಿಂಡಿ ಹಾಲು ತರ್ತೀನಿ, ಮೊಂಡು ತಾನ ಮಾಡಬೇಡ, ಚಂಡಿಯಾಗಿ ನಿಲ್ಬೇಡ, ಓಡಿ ಕರಗಬೇಡ, ಕಣ್ಣಿಗೆ ಕಾಣದೆ ಹೋಗ್ಬೇಡ, ಚಂದಮಾಮ ಓಡಿ ಬಾ, ಚಂದದಿಂದ ಹಾಡು ಬಾ. ವೆರಿ ಗುಡ್. ನೀನೇನು UKG ಓದ್ತಿರೋದಾ? LKG. ಯಾವ ಸ್ಕೂಲು? ಲಯನ್ಸ್ ಸ್ಕೂಲ್. ಪುಟ, ನಿನ್ ಸ್ಕೂಲ್ ಹೆಸರೇನಪ್ಪ? ನಾರಾಯಣ ಈ ಟೆಕ್ನೋ ಸ್ಕೂಲಾ? ಓಕೆ. ಏನ್ ಓದ್ತಾ ಇದೀಯಾ? 3rd ಸ್ಟ್ಯಾಂಡರ್ಡ್. ನಿಮ್ಗೆ ಅಕ್ಕನ ತಂಗಿನ? ತಂಗಿ. ಓಕೆ. ಡ್ಯಾನ್ಸ್ ಮಾಡ್ತೀಯಾ?
ಬರೀ ಹಾಡು. ಬರೀ ಹಾಡಂತೆ ಗೊತ್ತಾಗ್ಬಿಡುತ್ತೆ ಅಂತ ಎದಕ್ಕೆ ಅವ್ರಿಗೆ. ಓ ಹೌದು ಸಾರ್, ಭಯ ಆಗ್ತಾ ಇದೆ ಸಾರ್. ಹಾಡಾಡ್ತೀನಿ. ಆಯ್ತು ಹಾಡಪ್ಪ, ನಿಂಗೆ ಇಷ್ಟವಾದ ಹಾಡು. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಓ ಕಮ್ಮಿ. ಸೂಪರ್. ಹೆಚ್ಚು ಕಮ್ಮಿ ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ. ನಿಮ್ಮ ಸಿಚುವೇಶನ್ ನೋಡಿ ಅವಳು ಸಿಚುವೇಶನಲ್ ಸಾಂಗ್ ಆಡಿರೋದು. ಆಯ್ತಾ ಈಗ ನೋಡಿದ್ದು? ಓ ಹಿರಿಗೆ ಆ ಕಡೆ. ಓಕೆ ಸ್ವಾಪ್ ಆಗ್ಲಿ. ಇವಾಗ ಸ್ವಾಪ್ ಆಗ್ತಾ ಇದೆ ಸರ್. ಇನ್ನೂ ಆಗ್ತಿದ್ಯಾ? ಓ ತುಂಬಾ ಕಷ್ಟ ಸರ್, ತೆಗಿರಿ. ಆಯ್ತು ನೀಟಾಗಿ ತಲೆ ಬಾಸ್ಬಿಟ್ಟು ಅದೇ ಮಕ್ಳು ನಿಲ್ಸ್ಬಿಟ್ಟವ್ರು ಇವರು. ಏನ್ ಕೇಳಿಗಳಿದ್ದೀರಪ್ಪ ನೀವು. ಈಗ ನೋಡಿ ಗ್ರೀಷ್ಮನ್ ರಿಯಾಕ್ಷನ್, ಪ್ರೈಸ್ಲೆಸ್ ರಿಯಾಕ್ಷನ್. ಈ ಚೇಂಜೇ ಮಾಡಿಲ್ಲ. ಅದು ಆಗಿರ್ಬೋದು. ಅವಾಗಲೇ ಮಾತಾಡ್ಸಿದ್ರಲ್ಲ, ಮತ್ತೆ ಹೋಗಿ ಮಾತಾಡ್ಸಿ ಏನಾದ್ರೂ ಗೊತ್ತಾಗ್ಬೋದು. ಸೋ ಟ್ಯಾಂಕ್. ನೀನ್ ಒಳಗೆ ಹೋಗಿ ಬಂದ್ಯಾ? ಅವಾಗ್ಲೇ ಒಂದ್ ಹಾಡು ಹೇಳೋದ್ಯಲ್ಲ, ಮತ್ತೆ ಹೇಳ್ತೀಯಾ? ಹೇಳು. ಜಾನಿ 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 ಅಸ್ಕಪ್ಪ, ಇವರೇ ಚೇಂಜ್ ಆಗಿರೋದು. ಮುಂದೆ ಮಾತಾಡ್ಸಿ. ಅಪ್ಪ ನಿನ್ನ ಹೆಸರೇನು ಮಗ? ಅದ್ಯ ಅಕ್ಕನ ಹೆಸರು? ಅದನ್ನ ಅವಾಗ್ಲೇ ಮಚ್ಚೆ ಇತ್ತು. ಒರೆಸಿದ್ದಾರೆ. ಮಚ್ಚೇನ್ ಒರೆಸ್ತಾರೆ ಸರ್? ಇನ್ನು ಬರ್ದಿರೋ ಮಚ್ಚೇನು ಒರೆಸ್ತೀರಾ ಸರ್? ನೀವ್ ಅಲ್ಲೆಲ್ಲೋ ಇರ್ಬೇಕಿದ್ದಿತ್ತು. ನೀವು ಹಾಡು ಹೇಳಿದ್ರೆ ಅವಾಗ್ಲೇ ಮತ್ತೆ ಹೇಳ್ತೀರಾ? ಇಲ್ಲ ಹಾಡಿಲ್ಲ. ಈ ಮಗು ಸ್ವಾಪ್ ಆಗಿದೆ. ಹೌದಾ? ಹೇಗೆ ಸ್ವಾಪ್ ಆಗಿದೆ? ಇವಳು ಡೌಟ್. ಎಲ್ಲರೂ ಸ್ವಾಪ್ ಆಗಿದಾರಾ? ಸರ್ ನಿಮ್ ಲೆವೆಲ್ ಶೋ ಮಾಡಕ್ ನಮ್ ಕೈಲಿ ಆಗಿಲ್ಲ ಸರ್, ಕ್ಷಮಿಸ್ಬಿಡಿ. ಏನೋ ನಮ್ ಕಷ್ಟಕ್ ಸುಖಕ್ ಆಗೋ ತರ ಮಾಡಿದೀವಿ. ಒಂದು ಮಗು ಮಾತ್ರ ಹೋಗಿದೆ. ಅಯ್ಯೋ, ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್. ಅಮೇಸಿಂಗ್ ಸರ್. ಅಲ್ಲ ನನಗೆ ಸಿ ಸ್ವಾಪ್ ಆಗಿದ್ದಾಳೆ. ಸಿ ಸ್ವಾಪ್ ಹಾಗೆ ಆಗಿದೆ ಅನ್ಸ್ತಾ ಇದೆ. ಏನಾ ಚೇಂಜ್ ಎಲ್ಲ ಮಾಡಿಸಿದ್ದಾರೆ, ಅವ್ರ ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಅವ್ರು ಬಾಚಿರ್ತಾರ ಆತರ, ಅದಕ್ಕೆ ನಿನಗೆ ಇಷ್ಟು ಮತ್ತಿನ್ನೇ. ನಿಮ್ಗೆ ಸಿ ಯಾಕೆ ಅನ್ಸ್ತಾ ಇದೆ ಹೇಳಿ? ಆಕ್ಚುಲಿ ಗ್ರೀಷ್ಮನ್ ಇನ್ಸ್ಟಿಂಕ್ಟ್ಸ್ ತುಂಬಾ ಚೆನ್ನಾಗಿದೆ. ಅವಾಗ್ಲೇ ಟ್ವಿಂಕಲ್ ಟ್ವಿಂಕಲ್ ಹೇಳಿದ್ರು. ಹೌದು. ಜಾನಿ 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 ಹೇಳ್ತಾ ಇದ್ದಾರೆ. ಹೇಳ್ತಾರಲ್ಲ. ಹಾ, ಫ್ರೀಸ್ ಮಾಡ್ತಾ ಇದ್ದೀರಾ? ಓಕೆ ಅಧ್ಯಕ್ಷರೇ, ಅಂತ ಇದ್ದಾರೆ. ಫ್ರೀಸ್ ಮಾಡಿ. ಇದು ಸರಿನಾ ತಪ್ಪಾ? ಸೂಪರ್, ಅದ್ಭುತವಾಗಿ ಕರೆಕ್ಟ್ ಗೆಸ್ ಮಾಡಿದೀರಾ. ಆದರೆ ಈ ಅವಳಿಗಳ ಜೊತೆ ಜವಳಿಗಳನ್ನ ನೋಡ್ಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹೌದು. ಮತ್ತೆ ಆಗ್ತಾರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುದ್ದಾದ ಜವಳಿಗಳನ್ನ. ಏನ್ ಅನಿಸ್ತು ಪುಟಾಣಿ ಅದ್ಭುತಗಳನ್ನ ನೋಡಿ? ಅದಕ್ಕೆ ಅಲ್ಲಿ ನಿಂತ್ಕೊಂಡು ಒಂದ್ ನಿಮಿಷ ನೋಡಿದ್ ನಾನು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂಥರ ಅದ್ಭುತನೇ ಅದು ಅಲ್ವಾ? ನಥಿಂಗ್ ಲೆಸ್ ದೆನ್ ಮಿರಕಲ್. ಬಹಳ ಖುಷಿ ಆಗುತ್ತೆ ಮಕ್ಕಳನ್ನ ಹತ್ರ ನೋಡೋದಕ್ಕೆ. ಆಕ್ಚುಲಿ ಟ್ವಿನ್ಸ್ ತಾಯಿಗಳಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಒಂದು ಮಗುನ 9 ತಿಂಗಳು ಹೊತ್ತು ಹೆರೋದೇ ಒಂದು ದೊಡ್ಡ ವಿಷಯ. ಸಾಕೋದು ಇದಿದು ಕಷ್ಟ. ಅದರಲ್ಲಿ 2 ಮಕ್ಕಳುಗಳನ್ನ 9 ತಿಂಗಳು ಹೊತ್ತು ಹೆತ್ತು ಅವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್ ಅಪ್ಪ, ಟ್ವಿನ್ಸ್ ಎಲ್ಲ ಪೇರೆಂಟ್ಸ್ಗೂ. ಸೊ ಏನ್ ಅನ್ನಿಸ್ತು ಈ ರೌಂಡ್ ಬಗ್ಗೆ ನಿಮ್ಗೆ? ಬಹಳ ಖುಷಿ ಆಗುತ್ತೆ. ಆ ಕನ್ಫ್ಯೂಷನ್ ಅನುಭವಿಸೋದೇ ಒಂದು ಖುಷಿ. ಆಯ್ತು, ಅದನ್ನ ನೋಡೋಣ. ಯಾರು ಒಂದು ನಮ್ಮನ್ನ ನಾವೇ ಚಾಲೆಂಜ್ ಮಾಡ್ಕೊಳ್ಳೋದು. ಆಮೇಲೆ ಅವ್ರು ಎಷ್ಟು ಚೂಟಿ ಇದಾರೆ, ಏನ್ ಕಿಲಾಡಿ, ಏನ್ ಕೇಡಿಗಳಿದ್ದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಪುಟಾಣಿ ಬಂದಿದ್ದಕ್ಕೆ. ಇವ್ರನ್ನ ಖಾಲಿ ಕೈಯಲ್ಲಿ ಕಳ್ಸೋದಕ್ಕೆ ನಮ್ಗೆ ಇಷ್ಟ ಅಲ್ಲ. ಸೊ ಅವ್ರಿಗೆ ಒಂದು ಪುಟಾಣಿ ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋಡಿ, ಪ್ರತಿ ಹನಿಯಲ್ಲೂ ಇದೆ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ಎಲ್ಲಾ ಟ್ವಿನ್ಸ್ಗೂ ಒಂದು ಪುಟಾಣಿ ಗಿಫ್ಟ್ ಹ್ಯಾಂಪರ್. ಓಕೆ, ಜೋರ ಚಪ್ಪಾಳೆ ಬರ್ಲಿ ಪುಟಾಣಿಗೆ. Thank you. Bye.
ಈ ಸುತ್ತಲ್ಲಿ ಒಟ್ಟಾರೆ ನೀವು ಗೆದ್ದಿದ್ದೀರಿ 3 ಲಕ್ಷ ರೂಪಾಯಿ ಅಂಡ್ ಹಳೆ 2 ಲಕ್ಷ ರೂಪಾಯಿನ ಸೇರಿ 4 ಸುತ್ತು ಮುಗಿದ ನಂತರ ನೀವು ಗೆದ್ದಿದ್ದೀರಿ 5 ಲಕ್ಷ ರೂಪಾಯಿ. ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ಬಂದಾಗಿಂದ ನಿಮ್ಮ ತಂದೆ ತಾಯಿ ಬಗ್ಗೆ, ತಮ್ಮ ಅಕ್ಕ ಬಗ್ಗೆ ಎಲ್ಲರ ಬಗ್ಗೆನೂ ಮಾತಾಡಿದ್ವಿ. ಆದರೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಒಂಥರ ಅಪೂರ್ಣ ಅನ್ಸುತ್ತೆ. ಅಧ್ಯಕ್ಷರ ಪಿಕ್ಚರ್ ಪ್ಲೀಸ್. ಎಲ್ಲಿದ್ದೀರಾ ಈ ಪಿಕ್ಚರ್ ಅಲ್ಲಿ ನೀವು? ಕೈ ಕಟ್ಕೊಂಡು ನೋಡ್ತಿದ್ದೀನಲ್ಲ. ಏನ್ ಆಟಿಟ್ಯೂಡ್ ಅವಾಗ್ಲೇ. ವಾ, ಏನ್ ನೋಡ್ತಾ ಇದ್ದೀರಾ? ಎಲ್ಲಿ ನಮ್ಮ ಗೋವಿಂದ್ ಚಿಕ್ಕಪ್ಪ, ನಮ್ಮ ತಂದೆಯವ್ರ ತಮ್ಮ ಗೋವಿಂದರಾಜ್, ಅವ್ರ ಮನೇಲಿ ತೆಗ್ದಿರೋ ಫೋಟೋ ಅದು. ರಜಾ ಹಬ್ಬ ಅಂತ ಏನಾರು ಬಂದ್ಬಿಟ್ರೆ ಅದು ನೀವು ನೋಡ್ತಿರೋ ಮಕ್ಕಳ ಗುಂಪಿನ 20-30% ಅಷ್ಟೇ. ಒಂದು 15-20 ಜನ ಮಕ್ಕಳು ಅವ್ರ ಮನೇಲಿ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು, ಅಂದ್ರೆ ಅಷ್ಟು ಜನರಿಗೆ ಏಕಕಾಲದಲ್ಲಿ ಊಟ, ತಿಂಡಿ, ಸ್ನಾನ ಎಲ್ಲವೂ ಆಗ್ತಾ ಇತ್ತು. ನಮ್ಮ ದೊಡ್ಡ ಮಾಮ ಅಂದ್ರೆ ಒಂದೇ ಒಂದು ಪದದಲ್ಲಿ ಹೇಳ್ಬೇಕು ಅಂದ್ರೆ ಸಿಂಪ್ಲಿಸಿಟಿ. ವೆರಿ ಟ್ರೂ. ಅಂದ್ರೆ ಬಹಳ ಅಪರೂಪದ ಕ್ಷಣಗಳು ನಮ್ಗೆ ಸಿಕ್ಕಿರೋದು, ಇನ್ನು ಸಿಗೋದಿಲ್ಲ ಅದು. ಅದನ್ನ ಪಡ್ಕೊಂಡು ನಾವು ಅಷ್ಟೇ ಧನ್ಯರು. ಬಟ್ ಖಂಡಿತ ಅವ್ರು ಎಲ್ಲೇ ಇರ್ಲಿ, ಅವ್ರ ಆಶೀರ್ವಾದ ಮಾತ್ರ ಎಲ್ಲರ ಮೇಲೂ ಇದೆ ಅಂತ ಹೇಳಕ್ ಇಷ್ಟ. ಯಾಕಂದ್ರೆ ಇಡೀ ಕರ್ನಾಟಕನೇ ಅವ್ರನ್ನ ಅಪ್ಪಾಜಿ ಅಂತ ಕರೆಯುತ್ತೆ ಅಂದ್ರೆ ನಿಜವಾಗ್ಲೂ ಒಂದು ಜೋರ ಚಪ್ಪಾಳೆ ಅಪ್ಪಾಜಿಗೋಸ್ಕರ ಬರಲೇಬೇಕು. ಈಗ ಮಾಲ್ಗುಡಿ ಡೇಸ್ ವಿಷಯಕ್ಕೆ ಬರೋಣ. ಅದ್ಭುತವಾದ ಸಿನಿಮಾ ಕೊಟ್ಟಿದ್ದೀರಿ, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಿರ್ಮಾಪಕರಾದಂತ ರತ್ನಾಕರ್ ಕಾಮತ್ ಅವ್ರನ್ನ, ಹಾಗೆ ಗಣೇಶ್ ಕಾಮತ್ ಅವರು, ಕಾರ್ಯಕಾರಿ ನಿರ್ಮಾಪಕರಾದ ರವಿಶಂಕರ್ ಅವರು, ಹಾಗೂ DOP ಉದಯ್ ಲೀಲಾ ಅವರು. ಜೋರ ಚಪ್ಪಾಳೆ. ಟೀಮಲ್ಲಿ ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಂದು ಕನ್ನಡಕ್ಕೆ ಹೆಮ್ಮೆಯ ಚಿತ್ರ ಅಂದ್ರೆ ತಪ್ಪಾಗೋದಿಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ ನಮ್ಗೆ. ನಾವು ಎಣಿಸಿದ್ದಕ್ಕಿಂತ ಒಳ್ಳೆ ರೀತಿಯಲ್ಲಿ ನಾವು ರಿಲೀಸ್ ಮಾಡಿದ ಎಲ್ಲ 80ಕ್ಕೂ ಹೆಚ್ಚು ಥಿಯೇಟರ್ ಅಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಇದೇ ರೀತಿ ಪ್ರದರ್ಶನ ನಿಮ್ಮ ಸಹಕಾರ ಇನ್ನೂ ಮುಂದೆ ಬಂದು ಇನ್ನೂ ನೀವು ಮೂವಿ ನೋಡಿ ಪ್ರಮೋಟ್ ಮಾಡ್ಬೇಕಂತ ನಿಮ್ಮನ್ನೆಲ್ಲ ವಿನಂತಿಸ್ತೇವೆ. ಖಂಡಿತ. ಆಕ್ಚುಲಿ ಈ ಉತ್ತಮ ಪ್ರದರ್ಶನಕ್ಕೆ ಕಾರಣ ಏನು ಅನ್ನೋದು ಒಂದು ಸಣ್ಣ ತುಣುಕನ್ನ ಇನ್ ಕೇಸ್ ಇನ್ನೂ ಯಾರಾದರೂ ಸಿನಿಮಾ ನೋಡಿಲ್ಲ ಅಂದ್ರೆ ಅವ್ರಿಗೆ ನಾನು ತೋರ್ಸಕ್ ಇಷ್ಟಪಡ್ತೀನಿ. ಅಧ್ಯಕ್ಷರೇ, ಟ್ರೇಲರ್ ಪ್ಲೀಸ್. ಇದೀಗ ಬಂದ ಪ್ರಮುಖ ಸುದ್ದಿ. ಖ್ಯಾತ ಸಾಹಿತಿ ಶ್ರೀ ಲಕ್ಷ್ಮೀನಾರಾಯಣ ಮಾಲ್ಗುಡಿಯವರು ತನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ನೀವು ಇಷ್ಟು ವರ್ಷ ಊರಿಗೆ ಹೋಗಿಲ್ಲ ಅಂದ್ರೆ ಬಲವಾದ ಕಾರಣ ಇದ್ದೇ ಇರುತ್ತಲ್ವಾ? ಏನದು? ಕಾರಣ ತುಂಬಾ ಇದೆ. ಸರೋಜಾ, ವಾಟ್ ಅ ಮೂವಿ. ಆಕ್ಚುಲಿ ನಿರ್ದೇಶಕರಾದ ಕಿಶೋರ್ ಅವರು ಇವತ್ತು ಬೇರೆ ಕೆಲಸ ಇತ್ತು, ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ. ಥ್ಯಾಂಕ್ ಯು ಟೀಮ್ ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ. ಆ್ಯಂಡ್ ವಿಜಯ್ ಅವರೇ, ನಮ್ಮ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ನಿಮಗೆ? ಯಾವ ಸುತ್ತು ತುಂಬ ಇಷ್ಟ ಆಯಿತು? ಎಲ್ಲ ಸುತ್ತು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅಂತ ಹೇಳೋದಿಲ್ಲ, ಒಂದಕ್ಕಿಂತ ಒಂದು ಖುಷಿ ಕೊಡುವಂತೆ. ಗ್ರೀಷ್ಮಾ, ನಿಮ್ಗೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದು? ಆ್ಯಂಡ್ ಯಾವ ಸುತ್ತು ನಿಮಗೆ ತುಂಬ ಇಷ್ಟ ಆಯಿತು? ಎಲ್ಲ ಸುತ್ತು ಒಂದೊಂದು ಸುತ್ತಲೂ ಒಂದೊಂದು ವಿಷಯ ಇತ್ತು. ಫ್ಯಾಮಿಲೀಸ್ನ ನೋಡೋದ್ರಾಗಲಿ, ಈಗ ನಾವು ಜಾಯಿಂಟ್ ಫ್ಯಾಮಿಲಿನ ನೋಡೋಕ್ಕೆ ಸಿಗಲ್ಲ, ಅಂಥದ್ರಲ್ಲಿ ಅವ್ರನ್ನ ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ ಟ್ವಿನ್ಸ್ ಆಗಿರಲಿ, ಆಮೇಲೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ ನೀವು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸುತ್ತು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮತ್ತೊಮ್ಮೆ ಮಾಲ್ಗುಡಿ ಡೇಸ್ ಸಿನಿಮಾ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆಪ್ಪ. ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಈ ಇಡೀ ಕಾರ್ಯಕ್ರಮನ ಅಷ್ಟು ಜೀವಂತವಾಗಿ ನೀವು ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ವೀಕ್ಷಕರೇ, ಇಂಥದ್ದೇ ಮುದ್ದಾದ ಸೆಲೆಬ್ರಿಟೀಸ್ಗಳನ್ನ ಕರ್ಕೊಂಡು ಮತ್ತೊಂದು ಎಪಿಸೋಡಲ್ಲಿ ನಾನು ನಿನ್ನನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀನ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್ ಹಾಗೂ ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಬಾಯ್.